ಆತ್ಮೀಯ ವೀಕ್ಷಕ ಕೊಟ್ಟಿಗೆ ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನ್ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇದು ಕಾನೂನು ಅರಿವಿನ ಕಾರ್ಯಕ್ರಮದ ಸಂಚಿಕೆ. ಪ್ರಿಯ ವೀಕ್ಷಕರೇ, ಅನಾಥ ಮಕ್ಕಳು ಅಥವಾ ತಂದೆ ತಾಯಿಗಳಿಂದ ಪರಿತ್ಯಕ್ತರಾದಂಥ ಮಕ್ಕಳು ಅಥವಾ ಬೀದಿ ಬದಿಯಲ್ಲಿ ಯಾರೋ ಬಿಸಾಡಿ ಹೋದಂಥ ಮಕ್ಕಳು, ಅದನ್ನೆಲ್ಲ ನೋಡಿದಾಗ ನಾವು ಆ ಮಕ್ಕಳಿಗೆ ಬದುಕುವ ಹಕ್ಕಿಲ್ವೇ? ಒಂದು ಸುಂದರ ಬದುಕನ್ನು ಕಟ್ಕೊಳ್ತಕ್ಕಂಥ ಅಥವಾ ಸುಂದರ ಬದುಕಿನ ಕುಟುಂಬದ ವಾತಾವರಣದಲ್ಲಿ ಬದುಕುವಂಥ ಅವಕಾಶಗಳು ಅವಕ್ಕೂ ಇಲ್ವೇ? ಖಂಡಿತ ಇವೆ. ಯಾಕೆಂದರೆ ಮಕ್ಕಳನ್ನು ನಾವು ದೇವರಿಗೆ ಸಮಾನ ಅಂತ ಕರಿತೇವೆ. ಹಾಗಾದರೆ ಇಂಥ ಮಕ್ಕಳನ್ನು ಸಾಕಲು ಮುಂದಾಗುವ, ಪೋಷಣೆಗೆ ಮುಂದಾಗುವ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳೇನು? ಇವುಗಳನ್ನು ದತ್ತು ಸ್ವೀಕಾರದ ಕಾನೂನಿನ ಅಡಿಯಲ್ಲಿ ತೊರೆದೆ ಆದರೆ ಕಾನೂನು ಏನು ಹೇಳುತ್ತೆ? ಏನೆಲ್ಲ ಮಾನದಂಡಗಳನ್ನು ನಾವು ಪರಿಪಾಲಿಸಬೇಕಾಗತ್ತೆ? ಒಂದು ವೇಳೆ ಆ ರೀತಿ ಕಾನೂನನ್ನು ಪಾಲನೆ ಮಾಡದೆ ತಗೊಂಡಂಥ ಮಕ್ಕಳನ್ನು ಕಾನೂನು ಬಾಹಿರವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸಾಕೋ ಹಾಗಿಲ್ಲ, ಪಾಲನೆ ಪೋಷಣೆ ಮಾಡೋ ಹಾಗಿಲ್ಲ. ಎಸ್, ಹಾಗಾದರೆ ಏನೆಲ್ಲ ಕಾನೂನುಗಳಿದೆ? ದತ್ತು ಮಾಸಾಚರಣೆ 2025 ಇದರ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದೇವೆ. ನವೆಂಬರ್ ಇಡೀ ತಿಂಗಳು ರಾಷ್ಟ್ರದಾದ್ಯಂತ ದತ್ತು ಮಾಸಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಅನಿತಾ ಲಕ್ಷ್ಮಿ ಎಸ್ ಇವರು, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಮಿಸಿದ್ದಾರೆ. ಅನಿತಾ ಲಕ್ಷ್ಮಿ ಅವರು ಕಳೆದ 7-8 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ CDP ಕೆಲಸ ಮಾಡಿದ್ದಾರೆ. ಅಂದರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ನಿರೂಪಣಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ, 2024 ಅಂದರೆ ಕಳೆದ ವರ್ಷ ನಡೆದಂಥ ರಾಷ್ಟ್ರೀಯ ದತ್ತು ಮಾಸಾಚರಣೆಯ ಸಂದರ್ಭದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ರು ಅಂತ ಹೇಳಿ ಇವರಿಗೆ ಪ್ರಶಂಸೆ ಕೂಡ ಸಿಕ್ಕಿದೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿ ನಮಸ್ಕಾರಗಳು ಸರ್. ವೀಕ್ಷಕರೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮಕ್ಕಳ ರಕ್ಷಣಾಧಿಕಾರಿ ಅದೇ ಹೆಣ್ಣುಮಗಳೇ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾದಂಥ ಒತ್ತು, ಮಹತ್ವ, ಪ್ರಾಮುಖ್ಯತೆ, ಪಾವಿತ್ರ್ಯತೆ ಎಲ್ಲ ಇದೆ ಅಂತ ನಾನು ಭಾವಿಸ್ತೀನಿ. ಹೌದು ಸರ್, ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದ್ರೆ ಮಹಿಳೆಯರು ಸಾಮಾನ್ಯವಾಗಿ ಮಕ್ಕಳು ಅಂತ ಬಂದಾಗ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು, ಮತ್ತೆ ಒಳ್ಳೆ ರೀತಿಯ ಸಮಾಜದಲ್ಲಿ ಅವ್ರನ್ನ ಸೇರ್ಪಡಿಸಬೇಕು ಅಂತ ತುಂಬಾ ಕೆಲಸ ಮಾಡ್ತಾರೆ. ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರೋ ಜೊತೆಗೆ ಈ ರೀತಿಯ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಖಂಡಿತವಾಗ್ಲೂ ಸಹ ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ದತ್ತು ಮಾಸಾಚರಣೆ 2025 ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹೌದು, ಯಾಕೆ, ಏನಿದ್ರ ಮಹತ್ವ? ಸರ್, ದತ್ತು ಅಂತ ಬಂದಾಗ ನಾವು ಜೈವಿಕ ಪೋಷಕರಿಂದ ಬೇರ್ಪಟ್ಟಂತಹ ಮಕ್ಕಳನ್ನ ಕಾನೂನು ಪ್ರಕ್ರಿಯೆ ಮೂಲಕ ಪೋಷಕರು ಯಾರು ಇರ್ತಾರೆ, ಮಕ್ಕಳಿಲ್ಲದ ಪೋಷಕರು, ಅವ್ರಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದನ್ನ ಹೆಚ್ಚಿನ ಸಾರ್ವಜನಿಕರಿಗಿರ್ಬೋದು, ಅಗತ್ಯ ಉಳ್ಳವರಿಗಿರ್ಬೋದು, ನಾವು ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ನವೆಂಬರ್ ಮಾಹೆಯಲ್ಲಿ ಈ ದತ್ತು ಮಾಸಾಚರಣೆ ಮಾಡ್ತಾ ಇರ್ತೀವಿ. ಅದಕ್ಕೆ ನವೆಂಬರ್ ಮಾಹೆ ನಮ್ಮ ಮಕ್ಕಳ ದಿನಾಚರಣೆ ಅದನ್ನು ಸಹ ಕಾರಣ ಇರಬಹುದು. ನಾಳೆನೆ ಹೌದು, ಆ ಕಾರಣಕ್ಕೆ ನಾವು ದತ್ತು ಮಾಸಾಚರಣೆ ಒಂದು ಜನರಿಗೆ ಅದ್ರ ಕುರಿತು ಸರಿಯಾದ ಕ್ರಮ ಯಾವುದು, ಕಾನೂನಾತ್ಮಕ ಕ್ರಮ ಯಾವುದು, ಮತ್ತೆ ಯಾವ ರೀತಿ ಅವರು ಮೀನ್ಸ್ ನಮ್ಮ ಸಾರ್ವಜನಿಕರು ಮತ್ತೆ ಅವಶ್ಯಕ ಉಳ್ಳ ಪೋಷಕರು ಅದ್ರ ಕುರಿತು ಪೂರ್ಣ ಮಾಹಿತಿ ತಗೊಂಡಾಗ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯ ದತ್ತು ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ದತ್ತು ಮಾಸಾಚರಣೆಯಲ್ಲಿ ನಾವು ಹೆಚ್ಚು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಓಕೆ, ಮೊದಲ ಕರೆ ಬಂದ್ಬಿಡ್ತು. ಇನ್ನು ನಾವು ಪೀಠಿಕೆನೇ ಹಾಕಿಲ್ಲ ಕಾರ್ಯಕ್ರಮದ ಶೀರ್ಷಿಕೆಗೆ, ಆದರೂ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ಳೋಣ. ಅನಿಲ್ ಕುಮಾರ್ ಅವರು ಕೋಲಾರದಿಂದ. ಸರ್ ನಮಸ್ಕಾರ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ಸರ್ ನಮಸ್ತೆ. ಹೇಳಿ ಸರ್. ಸರ್, ಇವಾಗ ನನ್ಗೆ 50 ವರ್ಷ ಆಗಿದೆ. ನಾನು ಇವಾಗ ಬ್ಯಾಚುಲರು. ನಾನು ಅನಿವಾರ್ಯ ಕಾರಣಗಳಿಂದ ಮದುವೆ ಆಗಿಲ್ಲ. ಯಾಕಂದ್ರೆ ನಮ್ಮ ತಾಯಿ ಬ್ಲೈಂಡ್ ಸರ್. ಅದು ಜೀನ್ಸ್ ಕ್ಯಾರಿ ಆಗ್ಬೋದು, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಕ್ಕಳಾದ್ರೆ ಅವ್ರಿಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದ್ಬಿಟ್ಟು ನಾನು ಮದುವೆ ಆಗಿಲ್ಲ. ನಾವೇನಾದ್ರು ಮಕ್ಕಳನ್ನ ದತ್ತು ತಗೋಬೋದ ಏನು ಅಂತ, ಯಾಕಂದ್ರೆ ಬ್ಯಾಚುಲರ್ ಇದ್ದೀನಿ. ಓಕೆ ಓಕೆ, ಅರ್ಥ ಆಯ್ತು. ಕೇಳಿಸ್ಕೊಳ್ಳಿ, ಎಕ್ಸ್ಪರ್ಟ್ ಇದ್ದಾರೆ, ಅದ್ರ ಮಾಹಿತಿ ಕೊಡ್ತಾರೆ. ಸರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಖಂಡಿತ ನೀವು ದತ್ತು ಪ್ರಕ್ರಿಯೆಗೆ ಒಳಪಡಬಹುದು, ಬಟ್ ನೀವು ಏನಂದ್ರೆ ಹೆಣ್ಣು ಮಗುನ ದತ್ತು ತಗೊಳ್ಳೋದಿಕ್ಕೆ ಬರೋದಿಲ್ಲ, ಗಂಡು ಮಗುನ ದತ್ತು ತಗೊಳ್ಳೋ ಪ್ರಕ್ರಿಯೆಗೆ ಒಳಪಡಬಹುದು. ಜೊತೆಗೆ ನೀವು 50 ವರ್ಷ ವಯಸ್ಸಿನ
ಏನು ನೀವು 50 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಿದ್ದೀರಾ, ಸೊ ನಿಮಗೆ ಈಗ ನಾವು 4 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಕೊಡ್ಬೋದು ಸರ್. ಓಕೆ, ಎಸ್, ಇಲ್ಲೇ ನಾನು ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಏನು ಪ್ರಕ್ರಿಯೆಯಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೋದು? ದತ್ತು ಸ್ವೀಕಾರದ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಈಗ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಅಂತ ಇದೆ, ಕಾರಾ, ಶಾರ್ಟ್ ಆಗಿ ನಾವು ಕಾರಾ ಅಂತ ಹೇಳ್ತೀವಿ. ಇದು 1990ರಿಂದ ಪ್ರಾರಂಭ ಆಗಿರುವಂಥದ್ದು. ಇದರಲ್ಲಿ ನಾವು ದತ್ತು ಪ್ರಕ್ರಿಯೆಗೆ ಒಳಪಡಬೇಕು ಅಂತ ಇದ್ರೆ ನೋಂದಣಿ ಮಾಡ್ಕೋಬೇಕಿರುತ್ತೆ. ನೋಂದಣಿ ಮಾಡಿಕೊಂಡು 30 ದಿನಗಳ ಒಳಗೆ ಅದು ಕೇಳುವಂತಹ ಕೆಲವೊಂದು ದಾಖಲೆಗಳನ್ನ ನೀವು ನೀಡಬೇಕಿರುತ್ತೆ. ಅಂದ್ರೆ ನಿಮ್ಮ ಆದಾಯ ಇರ್ಬೋದು, ನೀವು ಎಲ್ಲಿ ನಾಗರಿಕರಾಗಿರ್ತೀರಾ ಅಲ್ಲಿನ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇರಬಹುದು, ಹಾಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ತುಂಬಾ ಮುಖ್ಯ ಇರುತ್ತೆ. ಆರೋಗ್ಯ ಏನಕ್ಕೆ ಅಂದ್ರೆ ಈಗ ಮಕ್ಕಳನ್ನ ದತ್ತು ಪ್ರಕ್ರಿಯೆಗೆ ನಾವು ಒಳಪಡಿಸಿದ ಮೇಲೆ ಆ ತಂದೆ ತಾಯಿ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಸಹ ನಾವು ಪರಿಶೀಲನೆ ಮಾಡಬೇಕಿರುತ್ತೆ. ಅದರಿಂದ ಅವರು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿ ಇದಾರ ಅನ್ನೋದು ಸಹ ಮುಖ್ಯವಾಗಿರುತ್ತೆ. ಆ ಕಾರಣಕ್ಕೆ ಅದನ್ನು ಸಹ ನೀಡಬೇಕು. ಜೊತೆಗೆ ಅವರ ಉದ್ಯೋಗ ಅಂತ ಏನಕ್ಕೆ ತಗೋತೀವಿ ಅಂದ್ರೆ ಮಗುನ ಸಾಕೋದಿಕ್ಕೆ ನಾವು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸಿದ್ಧರಿದ್ರೆ ಅಷ್ಟೇ ಸಾಲದು, ಆರ್ಥಿಕವಾಗಿನೂ ಸಹ ನಾವು ಒಂದು ಮಟ್ಟದಲ್ಲಿ ಇರಬೇಕಿರುತ್ತೆ. ಆ ಕಾರಣಕ್ಕೆ ನಿಮ್ಗೆ ಏನ್ ಆದಾಯ ಇರುತ್ತೆ, ನಿಮ್ಮ ವೇತನ ಏನು, ಆ ವೇತನ ಯಾವ ಇದರಿಂದ ಪಡಿತಾ ಇದ್ದೀರಾ, ಉದ್ಯೋಗ ಎಲ್ಲಿ ಮಾಡ್ತಾ ಇದ್ದೀರಾ, ಇದ್ರ ಕುರಿತು ದಾಖಲೆಗಳನ್ನ ನೀಡಬೇಕಾಗಿರುತ್ತೆ. ಓಕೆ, ಅಂದ್ರೆ 30 ದಿವಸದ ಒಳಗಡೆ ಈ ಎಲ್ಲ ಪ್ರೋಸೆಸ್ನ ಮಾಡಲೇಬೇಕು ಅವರು. ಹೌದು. ಆಮೇಲೆ ಹೇಗಿರುತ್ತೆ ಮೇಡಮ್? ಆಮೇಲೆ ನಮ್ಗೆ ಕಾರಾದಲ್ಲಿ ಅವ್ರ ನೋಂದಣಿ ಆದ್ಮೇಲೆ ಅವರು ಯಾವ ಜಿಲ್ಲೆ ಹತ್ತಿರ ಇರ್ತಾರೆ ಆ ಜಿಲ್ಲೆಯಲ್ಲಿರುವಂತಹ ದತ್ತು ಕೇಂದ್ರನ ಆಯ್ಕೆ ಮಾಡ್ಕೋಬೇಕಿರುತ್ತೆ. ಅಂದ್ರೆ ಈಗ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರುವಂತವ್ರಾದ್ರೆ ಬೆಂಗಳೂರು ನಗರ ಜಿಲ್ಲೆಯ ದತ್ತು ಕೇಂದ್ರ, ಬೆಂಗಳೂರು ಗ್ರಾಮಾಂತರದಾದ್ರೆ ಆ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ದತ್ತು ಕೇಂದ್ರ, ಅಂದ್ರೆ ಸರ್ಕಾರಿ ಮತ್ತೆ ಸರ್ಕಾರೇತರ 2 ದತ್ತು ಕೇಂದ್ರಗಳಿದಾವೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದತ್ತು ಕೇಂದ್ರಗಳಿದಾವೆ. ಆ ಕಾರಣಕ್ಕೆ ನೀವು ಅದನ್ನ ಆಯ್ಕೆ ಮಾಡಿಕೊಂಡು ಆ ದತ್ತು ಕೇಂದ್ರದಲ್ಲಿ ನೀವು ಏನು ಆಯ್ಕೆ ಮಾಡ್ಕೊಂಡಿರ್ತೀರಾ ಅದಕ್ಕೆ ನೀಡಿರುವಂತಹ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದನೂ ಸಹ ನಮ್ಮ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡ್ತಾರೆ. ಅದರ ನಂತರ ನೀವು ದತ್ತು ಪ್ರಕ್ರಿಯೆಗೆ ಯಾವ ರೀತಿ ಮಾನದಂಡಗಳಿದೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ಅಂದ್ರೆ ದತ್ತು ಪ್ರಕ್ರಿಯೆ ಕೇವಲ ಒಂದೇ ಇದ್ರಲ್ಲಿ ಆಗೋದಿಲ್ಲ. ನೀವು ಕಾರಾದಲ್ಲಿ ನೋಂದಣಿ ಮಾಡ್ಕೊಂಡಾದ್ಮೇಲೆ ಅದರ ಪರಿಶೀಲನೆ ಇರಬಹುದು, ಅವರು ನೀಡಿರುವಂತಹ ದಾಖಲೆಗಳ ಪರಿಶೀಲನೆ ಮತ್ತು ಅವರ ಆರೋಗ್ಯ ಪರಿಸ್ಥಿತಿ ಇವೆಲ್ಲಾನು ಸಹ ನಾವು ಪರಿಶೀಲನೆ ಮಾಡಬೇಕಿರುತ್ತೆ. ಜೊತೆಗೆ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಮಗುನ ನಮ್ಮ ಇದಕ್ಕೆ ದತ್ತು ಕೇಂದ್ರಕ್ಕೆ ಆ ಮಕ್ಕಳ ಕಲ್ಯಾಣ ಸಮಿತಿ ಆದೇಶದ ಮೇಲೆ ಕೊಟ್ಟಿರೋದ್ರಿಂದ ಅದನ್ನು ಸಹ ಎಲ್ಲಾನು ಪರಿಶೀಲನೆ ಮಾಡಿಕೊಂಡು ಕೊನೆಯಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಇರ್ತಾರೆ. ಅವರ ಒಂದು ಯಾವ ಮಗು ದತ್ತು ಪಡಿಬೇಕು ಅಂತ ಇರ್ತಾರೆ ಆ ಮಗುವನ್ನ ಹಸ್ತಾಂತರ ಮಾಡೋದಕ್ಕೆ ಒಂದು ಕಾನೂನು ಪ್ರಕ್ರಿಯೆ ಆಗುತ್ತೆ ಸರ್. ಓಕೆ, ದತ್ತು ಕೇಂದ್ರ ನಿಮ್ಮ ಕಾರ್ಯವ್ಯಾಪ್ತಿ ಅಡಿಯಲ್ಲೇ ಇರುತ್ತೆ? ಹೌದು, ಖಂಡಿತ. ಮುಖ್ಯಾಧಿಕಾರಿ ತಾವೇ ಇರ್ತೀರಿ? ಹೌದು. ಎಸ್. ಈಗ ಎಷ್ಟು ವರ್ಷದ ಮಗುವನ್ನ ಇವರು ದತ್ತು ಪಡ್ಕೋಬಹುದು? ಇವ್ರಿಗೆ 50 ವರ್ಷ ಅಂದ್ರೆ ಈಗ ಇವರು 40ರಿಂದ 50, 50ರಿಂದ 60 ಅಂತ ಹೇಳ್ಬಿಟ್ಟು ನಾವು ನಿಗದಿ ಮಾಡಿರುವಂತಹ ಒಂದು ವಯಸ್ಸು ಸಹ ಇರುತ್ತೆ. ಈಗ ಅವರು 50 ವರ್ಷ ಅಂತ ಹೇಳಿರೋದ್ರಿಂದ ಅವರು 4 ವರ್ಷದ ಮೇಲ್ಪಟ್ಟ 8 ವರ್ಷದ ಒಳಗಿನ ಮಗುನ ತಗೋಬಹುದು. ಒಂದು ವೇಳೆ ನನಗೆ ಓಕೆ, ಮತ್ತೊಂದು ಕರೆ ಇದೆ, ತಗೊಂಡ್ಬಿಡ್ತೀನಿ. ಮಂಗಳೂರಿಂದ. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ. ನಂದೊಂದು ಪ್ರಶ್ನೆ ಇತ್ತು. ದತ್ತು ಬಗ್ಗೆ ದತ್ತು ತಗೊಳ್ಳೋದೊಂದಿದೆ, ಇನ್ನೊಂದು ಅಂಶ ಇದೆ, ಫಾಸ್ಟರ್ ಪೇರೆಂಟಿಂಗ್ ಅಂತ. ಇವಾಗ ಸ್ವಲ್ಪ ದೊಡ್ಡ ಮಕ್ಕಳು ಅಲ್ಲಲ್ಲಿ ಸಿಕ್ಕಿರ್ತಾರೆ, ಕಳೆದೋಗಿರ್ತಾರೆ, ಆವಾಗ ಟೆಂಪರರಿ ಹೋಮ್ಸ್ ಅಂತ ಕೊಟ್ಟಿರ್ತಾರಲ್ವಾ, ಅದ್ರ ಬಗ್ಗೆ ನಂಗೆ ಮಾಹಿತಿ ಬೇಕಿತ್ತು ಮೇಡಮ್. ಮಂಗಳೂರಲ್ಲಿ ಒಂದು 500 ವಾಲಂಟಿಯರ್ಸ್ ಆತರ ಮಾಡೋರು ಇದ್ದಾರೆ. ಆದ್ರೆ ನಂಗೆ ಅದ್ರ ಬಗ್ಗೆ ಕಾನೂನಾತ್ಮಕವಾಗಿ ಹೇಗೆ ಅದರ ಪ್ರಕ್ರಿಯೆ ಹೇಗೆ ಅಂತ ಮಾಹಿತಿ ಬೇಕು. ಖಂಡಿತ ಮೇಡಮ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಪೋಷಕತ್ವ ಯೋಜನೆ ಅಂತ ಅಲ್ಲಿ ನಾವು ಮಗುನ ದೀರ್ಘಾವಧಿ ಮತ್ತು ಅಲ್ಪಾವಧಿ 2 ಹಂತಗಳಲ್ಲೂ ಸಹ ಕೊಡ್ತೀವಿ. 1 ವರ್ಷದ ಒಳಗಿನ ಮಕ್ಕಳನ್ನು ಸಹ ಅಲ್ಪಾವಧಿಗೆ ತಗೋಬಹುದು. 1 ವರ್ಷಕ್ಕಿಂತ ಹೆಚ್ಚು ಏನಾದ್ರೂ ನೀವು ದೀರ್ಘಾವಧಿಗೆ ತಗೊಳ್ಳೋದಕ್ಕೆ ಇಷ್ಟಪಟ್ರೆ ಖಂಡಿತವಾಗ್ಲೂ ನೀವು ಆ ಪ್ರಕ್ರಿಯೆಗೆ ಒಳಪಡಬಹುದು. ಅಂದ್ರೆ ಇಲ್ಲೂ ಸಹ ದತ್ತು ಪ್ರಕ್ರಿಯೆ ಏನಿದೆ ಅದಕ್ಕೆ ಪರ್ಯಾಯವಾಗಿ ನಾವು ಮಾಡ್ತಾ ಇರುವಂತಹ ಒಂದು ಕಾರ್ಯ ಆಗಿರುತ್ತೆ ಇಲ್ಲಿ.
ಇದ್ರಲ್ಲೂ ಮಕ್ಕಳಿಗೆ ಕುಟುಂಬದ ವ್ಯವಸ್ಥೆಗೆ ಒಳಪಡಿಸಬೇಕು ಅಂತಾನೆ ಮಾಡ್ತಿರೋವಂಥದ್ದು. ನಿಮಗೆ ಇದು ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಮಂಗಳೂರಿನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇರುತ್ತೆ, ಜೊತೆಗೆ 1098 ನಮ್ಮ ಮಕ್ಕಳ ಸಹಾಯವಾಣಿ ಸಂಖ್ಯೆ ಇರುತ್ತೆ. ಅದ್ರ ಜೊತೆಗೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇರುತ್ತೆ. ಇವ್ರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಿಮಗೆ ಪೋಷಕತ್ವ ಯೋಜನೆಗೂ ಮಕ್ಕಳನ್ನ ಯಾವ ರೀತಿ ಕೊಡಬಹುದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ಸಹಾಯ ಮಾಡ್ತಾರೆ ಮೇಡಮ್. ಓಕೆ, ಮತ್ತೊಂದು ಕರೆ ಇದೆ ಬೆಂಗಳೂರಿಂದ. ಮಂಜುನಾಥ್ ಅವರು. ಮಂಜುನಾಥ್ ಅವರೇ ನಮಸ್ಕಾರ. ಹಲೋ. ನಮಸ್ಕಾರ ಸರ್, ಕೇಳಿ ಸರ್ ಪ್ರಶ್ನೆ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಗೆ ದತ್ತು ತಗೊಂಡ್ರೆ ಮಗುನ ದತ್ತು ತಗೊಂಡ್ಮೇಲೆ ಸೊ ಬೇರೆ ಜೈವಿಕವಾಗಿ ಮಕ್ಕಳಿಗೆ ಏನ್ ಅಧಿಕಾರ ಇದೆ ಅಲ್ವಾ, ಅದೇ ಎಲ್ಲ ಅಧಿಕಾರನೂ ಕೂಡ ದತ್ತು ಮಗುಗೂ ಇರ್ತದ ಅನ್ನೋಂಥ ಪ್ರಶ್ನೆಗೆ ನಮ್ಗೆ ಉತ್ತರ ಬೇಕಿತ್ತು ಒಂದು. ಮತ್ತೆ ನಮ್ಗೆ ದತ್ತು ಬೇಕಾದ್ರೆ ನಾವು ಇಮಿಡಿಯೇಟ್ ಯಾರು ಸಂಪರ್ಕ ಮಾಡ್ಬೇಕು ಅನ್ನೋ ಮಾಹಿತಿ ಬೇಕಿತ್ತು ಮೇಡಮ್ ನಮ್ಗೆ. ಖಂಡಿತ ಸರ್. ದತ್ತು ಪ್ರಕ್ರಿಯೆ ಇದು ಬಂದು ನಿಮ್ಗೆ ಕಾರಾ ವೆಬ್ಸೈಟ್ ಅಲ್ಲಿ ನೀವು ನೋಂದಣಿ ಮಾಡ್ಕೋಬೇಕಾಗಿರುತ್ತೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇರುತ್ತೆ, ಅಲ್ಲಿ ಖಂಡಿತವಾಗ್ಲೂ ಸಂಪರ್ಕ ಮಾಡಿದ್ರೆ ನಿಮ್ಗೆ ಪೂರ್ಣ ಮಾಹಿತಿ ಲಭ್ಯ ಆಗುತ್ತೆ. ಜೊತೆಗೆ ನೀವು ಕೇಳ್ತಿದ್ದೀರಾ ಈಗ ದತ್ತು ಪ್ರಕ್ರಿಯೆ ಆಗಿರುವಂತ ಮಗುಗೆ ಎಲ್ಲ ಹಕ್ಕುಗಳು ಅನ್ವಯ ಆಗುತ್ತಾ ಅಂತ. ಖಂಡಿತವಾಗ್ಲೂ ಎಲ್ಲ ಹಕ್ಕುಗಳು ಅನ್ವಯ ಆಗುತ್ತೆ. ಇದರ ಕುರಿತು ನಮ್ಮ ಬಾಲ ನ್ಯಾಯ ಕಾಯ್ದೆ ಏನಿದೆ ಅಂದ್ರೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ ಇದೆ, ಅದರಲ್ಲಿ ಪೂರ್ಣವಾಗಿ ಉಲ್ಲೇಖ ಆಗಿದೆ. ಅಂದ್ರೆ ಮಕ್ಕಳು ಪ್ರತಿಯೊಂದು ಅವರ ಮೂಲಭೂತ ಹಕ್ಕುಗಳೇನಿದೆ ಅದಕ್ಕೆಲ್ಲಾನು ಒಳಪಡ್ತಾರೆ. ನಮ್ಮ ಮಕ್ಕಳು ಸ್ವಂತ ಮಕ್ಕಳು ಯಾವ ರೀತಿ ಒಂದು ಎಲ್ಲಾ ವಿಚಾರಗಳನ್ನು ಸಹ ಅವರದೇ ಒಂದು ಪಾಲಿರುತ್ತೋ ಅದೇ ರೀತಿ ಈ ಮಕ್ಕಳು ಸಹ ಎಲ್ಲಾ ವಿಚಾರದಲ್ಲೂ ಸಹ ಪಾಲುದಾರರಾಗಿರ್ತಾರೆ. ಅವ್ರಿಗೆ ಶಿಕ್ಷಣದ ಹಕ್ಕು ಇರ್ಬೋದು, ವಾಸಿಸುವ ಹಕ್ಕು ಇರ್ಬೋದು, ಎಲ್ಲಾನು ಸಹ ನಮ್ಮ ಸಂವಿಧಾನದ ಮೂಲಕ ಏನ್ ಹಕ್ಕುಗಳು ಬಂದಿದೆ ಮಕ್ಕಳಿಗೆ ಅದನ್ನು ಸಹ ಇರುತ್ತೆ. ಜೊತೆಗೆ ಕುಟುಂಬದ ವ್ಯವಸ್ಥೆಯಲ್ಲಿ ಏನ್ ಹಕ್ಕುಗಳಿರುತ್ತೆ ಅದನ್ನು ಸಹ ಅನ್ವಯ ಆಗುತ್ತೆ ಸರ್. ಓಕೆ, ಮೈಸೂರಿಂದ ಉಷಾ ಅವರು. ಮೇಡಮ್ ನಮಸ್ಕಾರ. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ಮೇಡಮ್, ಖುಷಿ ಆಗ್ತಾ ಇದೆ. ಸಂತೋಷ. ಈಗ ಒಂದು ಗಂಡ ಹೆಂಡತಿ ಮಕ್ಕಳು ಆಗಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದಾಗ ಸಾಕಷ್ಟು ವಯಸ್ಸಾಗೋಗಿರುತ್ತೆ. ಆಗ ಒಂದ್ ಮಗು ಬೇಕು ಅಂತ ನಿಮ್ಮ ಹತ್ರ ನಿರೀಕ್ಷಣೆಗೆ ಬಂದಾಗ ನೀವು ಇನ್ನೊಂದಷ್ಟು ವರ್ಷ ಮಾಡ್ತೀರಾ. ಈ ತರ ಆದಾಗ ಆ ಮಗುವಿಂದ ತಂದೆ ತಾಯಿಗೇನೋ ಆ ಮಗು ಸಿಗುತ್ತೆ, ಒಬ್ರಿಂದ ಒಬ್ರಿಗೆ ಅನುಕೂಲನೇ ಆಗಲ್ವಲ್ಲ. ಹಾಗಾದ್ರೆ ಏನ್ ಪ್ರಯೋಜನ ಆಗುತ್ತೆ? ನಮ್ಗೆ ಚಿಕ್ಕ ಮಗುನೇ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ಮಗುನ ಸಾಕೋದ್ರಿಂದ ಹಿಡಿದು ಆ ಮಗುವಿಂದ ತಂದೆ ತಾಯಿಗೂ ಅನುಕೂಲ. ಈ ತರ ಆದಾಗ ಏನ್ ಪ್ರಯೋಜನ ಆಗುತ್ತೆ ಅಂತ ಒಂದು. ಇನ್ನೊಂದು ಮೇಡಮ್, ಈಗ ಕೆಲವು ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಸಿಕ್ಕಿರೋ ಮಕ್ಕಳಾಗಿರುತ್ತೆ, ಆ ಮಕ್ಕಳಿಗೆ 10 to 10 ಇಂಜೆಕ್ಷನ್ಗಳಾಗಿರುತ್ತೋ ಇಲ್ವೋ ಅಂತ ದತ್ತು ತಗೊಳ್ಳೋ ತಂದೆ ತಾಯಿಗೆ ಅನುಮಾನ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ನೀವೇನ್ ಗ್ಯಾರಂಟಿ ಕೊಡ್ತೀರಾ ಮೇಡಮ್? ಮೇಡಮ್ ಧನ್ಯವಾದಗಳು, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ನಮಗೆ ಕಾರಾ ವೆಬ್ಸೈಟ್ ಅಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ. ಇಲ್ಲಿ ಹೇಗಾಗಿದೆ ಅಂತ ಅಂದ್ರೆ ಬೇಡಿಕೆ ಹೆಚ್ಚಾಗಿದೆ, ಆ ಕಾರಣಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಆದ್ರೂ ಸಹ ಈಗ ನಮ್ಮಲ್ಲಿ ಬರುವಂತಹ ಮಕ್ಕಳನ್ನ ನಾವು ಆದಷ್ಟು ಬೇಗ ದತ್ತು ಪ್ರಕ್ರಿಯೆಗೆ ಒಳಪಡಿಸಿ ಆ ಮಕ್ಕಳನ್ನ ಆದಷ್ಟು ಕುಟುಂಬದ ವ್ಯವಸ್ಥೆಗೆ ತಲುಪಿಸೋದಕ್ಕೆ ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ. ಜೊತೆಗೆ ಏನಂದ್ರೆ ಈಗ ಕೆಲವರು ನಿರ್ಧಾರ ಮಾಡಿರ್ತಾರೆ, ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ಏನು ಪ್ರಕ್ರಿಯೆಗೆ ಒಳಪಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ತಡ ಮಾಡ್ತಿರ್ತಾರೆ. ಅದನ್ನ ಆದಷ್ಟು ಬೇಗ ಅವ್ರು ನಿರ್ಧಾರ ಮಾಡಿದ ತಕ್ಷಣ ಕಾರಾದಲ್ಲಿ ಏನಾದ್ರು ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೆ ಕನಿಷ್ಠ ಒಂದು 3 ವರ್ಷ ಇದ್ರೊಳಗಡೆ ಮಕ್ಕಳು ಖಂಡಿತ ಸಿಗುತ್ತೆ. ಆ ಕಾರಣಕ್ಕೆ ನೀವು ಕಾರಾದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ಯಾರಿಗೆ ಬೇಕು ಅಂತ ಹೇಳ್ತಿದ್ದೀರಾ ಅವ್ರಿಗೆ ಇದ್ರ ಕುರಿತು ಮಾರ್ಗದರ್ಶನ ಕೊಟ್ರೆ ಖಂಡಿತವಾಗ್ಲೂ ಸಹ ಮಗು ಬೇಗ ನಿಮ್ಗೆ ಸಿಗೋ ಪ್ರಯತ್ನ ಖಂಡಿತ ಆಗುತ್ತೆ ಮೇಡಮ್. ವೆಬ್ಸೈಟ್ ಪೂರ್ಣ ವಿಳಾಸ ಮೇಡಮ್ ಕಾರಾ ಅಂತಾನೆ ಇದೆ ಸರ್. ನಮ್ಮ ಇದರಲ್ಲಿ ಕಾರಾ ವೆಬ್ಸೈಟ್ ಅಂತ ಇದೆ, CARA ಮಿಷನ್ ವಾತ್ಸಲ್ಯ ಪೋರ್ಟಲ್ ಅಂತ ಇದೆ. ಸೊ ಇದ್ರಲ್ಲಿ ನೀವು ಖಂಡಿತವಾಗ್ಲೂ ಕಾರಾದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಮಗುನ ದತ್ತು ಪ್ರಕ್ರಿಯೆಗೆ ಒಳಪಡಿಸುವಂಥದ್ದು ಇದನ್ನ ಬೇಗ ಖಂಡಿತವಾಗ್ಲೂ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೊಂದು ಪ್ರಶ್ನೆ ಅವ್ರದ್ದು, ಈ ಲಸಿಕೆಗಳೆಲ್ಲ ಆಗಿರುತ್ತಾ ಅಂತ. ಸಾಮಾನ್ಯವಾಗಿ ಆಗಿರುತ್ತೆ ಖಂಡಿತವಾಗ್ಲೂ, ಯಾಕೆಂದ್ರೆ ಮಕ್ಕಳ ದತ್ತು ಕೇಂದ್ರಗಳು ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಸರ್ಕಾರಿ ವೈದ್ಯರು ತಪಾಸಣೆ ಮಾಡ್ತಿರ್ತಾರೆ, ಅವ್ರಿಗೆ ಚಿಕಿತ್ಸೆ ಕೊಡ್ತಿರ್ತಾರೆ. ಜೊತೆಗೆ ಲಸಿಕೆಗಳು ಯಾವ ಅವಧಿಲಿ ಯಾವ ಲಸಿಕೆ ಅಂತ ಇರುತ್ತೆ ಅವ್ರದ್ದು ಸಹ ಪ್ರತಿಯೊಂದು ಆರೋಗ್ಯದ ಹಿತದೃಷ್ಟಿಯಿಂದ ಮಕ್ಕಳ ಆರೋಗ್ಯ ನಮಗೆ ತುಂಬಾ ಮುಖ್ಯ ಇರೋ ಕಾರಣದಿಂದ ಅವ್ರಿಗೆ ಏನೇನು ಲಸಿಕೆಗಳು ನಾವು ಕೊಡಿಸ್ಬೇಕೋ ಅದನ್ನ ನಮ್ಮ ದತ್ತು ಕೇಂದ್ರಗಳಲ್ಲಿ ಆ ಕಾರ್ಯ ಆಗ್ತಾ ಇದೆ. ಓಕೆ, ಶಿವಮೊಗ್ಗದಿಂದ ಮಂಜುನಾಥ್ ಅವರು. ಜೊತೆಗೆ
ಒಂದು ನಿಮಿಷ ಕರೆ ತಗೊಂಡ್ಬಿಡ್ತಾ ಇದ್ದೀನಿ ನಾನು. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್ ಪ್ರಶ್ನೆ. ಏನಿಲ್ಲ ಮೇಡಮ್, ಅದು ನಮ್ಗೆ ಹೆಣ್ಮಗು ಬೇಕಿತ್ತು, ದತ್ತು ತಗೊಳ್ಳೋಣ ಅಂತ ಇದ್ವಿ. ನಮಸ್ತೆ ಸರ್. ಮಾತಾಡ್ತಾ ಹೋಗಿ. ನೀವು ಟಿವಿ ಬಿಟ್ಟು ನಮ್ಮ ಜೊತೆ ಮಾತಾಡ್ತಾ ಹೋಗಿ ಸರ್. ನಿಮ್ ಜೊತೆ ಮಾತಾಡ್ತಾ ಇದ್ದೀವಿ ಮೇಡಮ್, ಈಗ ಟಿವಿ ನೋಡ್ತಾನೆ ಇದೀವಿ. ಟಿವಿ ನೋಡಿ, ಆದ್ರೆ ಟಿವಿಲಿ ಕೇಳಿಸ್ಕೋಬೇಡಿ, ಹಿಂಗೆ ಡೈರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲ ಮೇಡಮ್, ಈಗ ನಮ್ಗೆ ಹೆಣ್ಮಗು ಬೇಕಿತ್ತು ದತ್ತು. ಪ್ರೊಸೀಜರ್ ಏನಂತ ಗೊತ್ತಾಗ್ಲಿಲ್ಲ ನಮ್ಗೆ, ಅದಕ್ಕೋಸ್ಕರ ನಮ್ಗೆ ಕಾಲ್ ಮಾಡಿ. ನಿಮ್ಗೆ ವಯಸ್ಸೆಷ್ಟು? ನಮಗೆ 43 ಮೇಡಮ್. ನಿಮ್ಗೆ ಮಡದಿ ಇದ್ದಾರಾ? ಇದ್ದಾರೆ ಮೇಡಮ್. ಅವರ ವಯಸ್ಸೆಷ್ಟು? ಅವ್ರ ವಯಸ್ಸು ಅವ್ರೊಂದು 35 ಇದೆ. ಓಕೆ, ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ದತ್ತು ತಗೋಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀರಾ? ಇಲ್ಲ ಮೇಡಮ್, ನಮ್ಗೆ ಮಗು ಇದ್ದು 2 ಜನ ಇದ್ರು, ಮಗಳು ಮಗ. ಮಗಳು ಎಕ್ಸ್ಪರ್ಟ್ ಆಗಿ 1 ವರ್ಷ ಆಯ್ತು ಈಗ. ಮಗ ಒಬ್ಬನಿದ್ದಾನೆ. ಆಗ ನಮ್ಗೆ ಒಂದು ಮಗು ಹೆಣ್ಮಗು ಬೇಕು ಅಂತಾನೆ ನಾವು ಇದು ಮಾಡ್ತಾ ಇದೀವಿ ಮೇಡಮ್. ಓಕೆ, ಎಸ್, ಖಂಡಿತವಾಗ್ಲೂ ಸರ್. ನಿಮ್ಮ ಮಡದಿ ಮತ್ತೆ ನೀವು ಇಬ್ಬರ ವಯಸ್ಸು ಸೇರಿದ್ರು ಸಹ 85 ವರ್ಷಕ್ಕಿಂತ ಕೆಳಗೆ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ 2 ವರ್ಷದ ಒಳಗಿನ ಮಗುನೇ ಸಿಗುತ್ತೆ. ಆದರೆ ಅದರಲ್ಲೂ ಒಂದು ಕಾನೂನು ಅಂತ ಇದೆ. ಏನಂದ್ರೆ, ಈಗ ಅಕಸ್ಮಾತ್ ನೀವು ಮಕ್ಕಳಿದ್ದು ಈ ತರ ಮಕ್ಕಳನ್ನ ತಗೋತಾ ಇದ್ದೀರಾ ಅಂದ್ರೆ ಅದರಲ್ಲಿ ವಿಶೇಷ ಅಗತ್ಯವಿರುವಂತಹ ಮಕ್ಕಳನ್ನೇ ತಗೋಬೇಕು ಅಂತಾನೆ ಒಂದು ಕಾಯ್ದೆಯಲ್ಲಿ ಅನ್ವಯ ಆಗುತ್ತೆ. ಅದನ್ನ ಪರಿಶೀಲನೆ ಮಾಡಿಕೊಂಡು ಆ ಮಾರ್ಗದಂಡ ಏನಿದೆ ಇದರಲ್ಲಿ ನಾವು ಈ ಕೆಲಸನ ಮಾಡಬೇಕಿರುತ್ತೆ ಸರ್. ಓಕೆ, ಎಸ್, ಆಗಲಿ. ನಿಮ್ಮ ಪ್ರಶ್ನೆಗೆ ಏನೋ ಒಂದು ಆ್ಯಡ್ ಮಾಡಬೇಕು ಅಂತ ಹೊರಟ್ರಿ ಉಷಾ ಮೈಸೂರು ಅವರು. ಹೌದು, ಏಕೆಂದ್ರೆ ಕಳೆದ ಜುಲೈಯಿಂದ ಆಗಸ್ಟ್ ಮಾಹೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗ್ತಿತ್ತು. ಆದ್ರೆ ನಮ್ಮ ದತ್ತು ಕೇಂದ್ರದಲ್ಲಿ ಇರುವಂತಹ ಮಕ್ಕಳಿಗೆ ಒಬ್ಬರಿಗೂ ಸಹ ನೆಗಡಿ ಆಗ್ಲಿ ಕೆಮ್ಮಾಗ್ಲಿ ಬಂದಿರಲಿಲ್ಲ. ಅಷ್ಟು ಚೆನ್ನಾಗಿ ವೈದ್ಯರು ಸಹ ತಪಾಸಣೆ ಮಾಡ್ತಿದ್ರು. ಜೊತೆಗೆ ಅಲ್ಲಿ ನರ್ಸ್ ಯಾರು ಇರ್ತಾರೆ, ದಾದಿಯರು, ಅವರು ಸಹ ಸರಿಯಾಗಿ ಆ ಮಕ್ಕಳನ್ನ ನೋಡ್ಕೋತಾ ಇದ್ರು. ಆ ಕಾರಣಕ್ಕೆ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ನಮ್ಮ ದತ್ತು ಕೇಂದ್ರಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಏಕೆಂದ್ರೆ ಅಲ್ಲಿ ದಾದಿಯರು ಇರ್ತಾರೆ, ವೈದ್ಯಾಧಿಕಾರಿಗಳು ಇರ್ತಾರೆ, ಜೊತೆಗೆ ಸರ್ಕಾರಿ ವೈದ್ಯರು ಸಹ ಬರ್ತಿರ್ತಾರೆ. ಆ ಕಾರಣಕ್ಕೆ ಇಷ್ಟು ವೈದ್ಯಕೀಯ ಇದರಲ್ಲಿ ಅವ್ರ ಪ್ರಕ್ರಿಯೆಗೆ ಒಳಪಡೋದ್ರಿಂದ ಖಂಡಿತವಾಗ್ಲೂ ಆ ಮಕ್ಕಳು ಆರೋಗ್ಯಯುತವಾಗಿ ಇರ್ತಾರೆ. ಓಕೆ, ಚಿಕ್ಕಬಳ್ಳಾಪುರದಿಂದ ಶ್ರೀಧರ್ ಅವರು ಕರೆ ಮಾಡ್ತಿದ್ದಾರೆ. ಶ್ರೀಧರ್ ಅವರೇ ನಮಸ್ಕಾರ. ಹಲೋ ಶ್ರೀಧರ್, ನಮಸ್ಕಾರ. ನಮಸ್ಕಾರ ಸರ್. ನಾನು ಸಿಂಗಲ್ ಪೇರೆಂಟ್, ನನಗೆ 55 ವರ್ಷ. ನನಗೆ ಮಗು ಸಿಗುತ್ತಾ ಸರ್? ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ನಿಮ್ಮ ವಯಸ್ಸಿಗೆ 8 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳು ಸಿಗುವಂಥದ್ದು. ಏಕೆಂದ್ರೆ ಈಗ ನಿಮಗೂ ಸಹ ವಯಸ್ಸಾಗಬೇಕಾಗಿದ್ರೆ ಚಿಕ್ಕ ಮಕ್ಕಳನ್ನ ಕೊಟ್ಟರೆ ಮತ್ತೆ ಅದನ್ನ ನಿರ್ವಹಣೆಗೆ ಇರ್ಬೋದು, ಮತ್ತೆ ಆ ಮಕ್ಕಳಿಗೆ ನಾವು ಏನು ಸೌಲಭ್ಯಗಳು ಕೊಡಬೇಕು, ನೋಡ್ಕೊಳ್ಳೋದಿರ್ಬೋದು, ಇದೆಲ್ಲಾನು ಸಹ ಕ್ಲಿಷ್ಟಕರವಾಗಿರುತ್ತೆ. ಆ ಕಾರಣಕ್ಕೆ ನಿಮಗೆ 55 ವರ್ಷ ವಯಸ್ಸು ಅಂತ ಹೇಳ್ತೀರಾ, ನಿಮಗೆ 8 ರಿಂದ 18 ವರ್ಷದ ಒಳಗಿನ ಮಗು ಖಂಡಿತ ಸಿಗುತ್ತೆ. ಆದರೆ ನೀವು ಪುರುಷರಾಗಿರೋ ಕಾರಣದಿಂದ ನಿಮಗೆ ಹೆಣ್ಣು ಮಗು ಸಿಗೋದಿಲ್ಲ, ಗಂಡು ಮಗು ಮಾತ್ರ ಸಿಗುತ್ತೆ. ಓಕೆ, ಇಲ್ಲಿ ದತ್ತು ಸ್ವೀಕಾರ ಮಾಡೋರಿಗೆ ಮತ್ತು ದತ್ತು ಆಗಿ ಹೋಗುವಂಥ ಮಗುಗೆ ಎಷ್ಟು ಏಜಿನ ಡಿಫ್ರೆನ್ಸ್ ಇರುತ್ತೆ? ಅವರಿಗೆ 25 ವರ್ಷ. ಈಗ 2 ವರ್ಷ ಮಗು ಸಿಕ್ತು ಅಂತ ಅನ್ಕೊಳ್ಳಿ. ಯಾರಾದ್ರೂ ಒಬ್ರು ನಿರ್ಧಾರ ಮಾಡಿ, ಒಬ್ಬರಾಗಬಹುದು ಇಲ್ಲ ದಂಪತಿಗಳಾಗಬಹುದು, ನಿರ್ಧಾರ ಮಾಡಿ ನಾವು ಮಗು ತಗೋಬೇಕು ಅಂತ ಬಂದಾಗ ಅವರು 25 ವರ್ಷ ಕನಿಷ್ಠ ಇದಿರ್ಬೇಕಾಗುತ್ತೆ. ಅಂದ್ರೆ 2 ವರ್ಷದ ಮಗುನ ತಗೋಬೇಕು ಅಂತ ಏನಾದ್ರು ಇದ್ರೆ ಅವರು 27 ವರ್ಷ ಆಗಿರ್ಬೇಕು. ಬಹಳ ಸೂಕ್ಷ್ಮ ಪ್ರಶ್ನೆ ಇದು. ಯಾಕೆಂದ್ರೆ ಚಿಕ್ಕ ಮಗುನೇ ಕೇಳ್ತಾರೆ ಬಹುತೇಕ ದತ್ತು ಸ್ವೀಕಾರ ಮಾಡೋರು. ಆಮೇಲೆ ಬಹುತೇಕ ಗಂಡು ಮಗುನೇ ಕೇಳ್ತಾರೆ. ಹೆಂಗೆ ನಾವು ಸಹಜವಾಗಿ ಗಂಡು ಸಂತಾನ ಕುಟುಂಬದ ಶ್ರೇಷ್ಠತೆ ಅನ್ನುವಂಥ ಒಂದು ಮನಸ್ಥಿತಿ ಇದೆಯೋ, ಹಾಗೇನೆ ಈ ದತ್ತು ಸ್ವೀಕಾರದಲ್ಲೂ ಅದೇ ತರದ ಮನಸ್ಥಿತಿ ಇರುತ್ತೆ ಮೇಡಮ್. ಸರ್, ಆ ರೀತಿಯ ಮನಸ್ಥಿತಿ ನಮ್ಗೆ ಕಂಡು ಬರ್ತಾ ಇಲ್ಲ. ಯಾಕೆ ಅಂದ್ರೆ ಇತ್ತೀಚೆಗೆ ಹೆಣ್ಣು ಮಕ್ಕಳು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಕುಟುಂಬನ ನಿರ್ವಹಣೆ ಮಾಡ್ತಾ ಇರೋದು ನೋಡ್ತಿರ್ತೀವಿ. ಹೆಣ್ಣು ಮಕ್ಕಳು ಸಹ ಕುಟುಂಬದ ಹೆಸರನ್ನ ಚೆನ್ನಾಗಿ ಒಂದು ಏನು ಹೊರಗಿನ ಪ್ರಪಂಚಕ್ಕೆ ತೋರಿಸಿರುವಂತದ್ದು ನೋಡಿದೀವಿ. ಆ ಕಾರಣಕ್ಕೆ ನಮ್ಗೆ ಹೆಣ್ಣು ಮಗು ಬೇಕು, ಗಂಡು ಮಗು ಬೇಕು ಅನ್ನೋದು ಈ ರೀತಿಯ ಬೇಡಿಕೆ ಇಲ್ಲ ಪ್ರಸ್ತುತ ಅವಧಿಯಲ್ಲಿ. ಆದ್ರೂ ಸಹ ಕೆಲವೊಂದು ಕಡೆ ಎಲ್ಲಾದ್ರೂ ಕಂಡು ಬಂದ್ರೆ ಖಂಡಿತವಾಗ್ಲೂ ಸಹ ನಾವು ಅವರು ದತ್ತು ಪ್ರಕ್ರಿಯೆಗೆ ಒಳಪಟ್ಟಾಗ ಅವರ ಮಾನದಂಡಗಳೇನಿರುತ್ತೆ ಅದನ್ನ ಪರಿಶೀಲನೆ ಮಾಡಿನೇ ಅವ್ರಿಗೆ ಯಾವ ಮಗು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವಕಾಶ ಮಾಡ್ತಾರೆ. ಅಥವಾ ಒಂದು ಸಣ್ಣ ಕೌನ್ಸಿಲಿಂಗು ಆಗ್ಬೋದು. ಹೌದು, ಅವ್ರಿಗೆ ಯಾರು ದತ್ತು ಸ್ವೀಕಾರ ಮಾಡ್ತಾರೆ ಅವ್ರಿಗೆ. ಎಸ್, ಸಿದ್ದೇಶ್ ಅವ್ರ ಕರೆ ಇದೆ. ಸಿದ್ದೇಶ್ ಅವರೇ ನಮಸ್ಕಾರ. ಹಲೋ ಸಿದ್ದೇಶ್, ನಮಸ್ಕಾರ. ಪ್ರಶ್ನೆ ಕೇಳಿ. ಹಾ, ಮಾತಾಡಿ ಸರ್.
ಹಲೋ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಾವು ಚಿತ್ರದುರ್ಗ ಸರ್. ಹಾ ಹಾ, ಸಂತೋಷ, ಕೇಳಿಸುತ್ತೆ. ಹಾ ಸರ್ ಏನಿಲ್ಲ ಸರ್, ನನಗೆ ಏನು ಪಾಪ ಆಗಿದೆ. ಹಾ ಹಾ, ಅದೇ ಗಂಡು ಪಾಪು ಬೇಕಾಗಿತ್ತು, ನನ್ಗೆ ಗಂಡು ಪಾಪ ಆಗ ಅಂತ ಹೇಳಿದ್ದಾರೆ. ಓಕೆ. ಅದಕ್ಕೆ ನಾವೊಂದು ಈಗ ಅವರ ಹೇಳ್ದಂಗೆ ನಾವು ದತ್ತು ತಗೋದಿಲ್ಲ ಸರ್. ಎಷ್ಟು ವರ್ಷ ತಮ್ಗೆ ಸಿದ್ದೇಶ್ ಅವರೇ? ಸರ್ ನನಗೆ ಈಗ 39 ಸರ್. ಪತ್ನಿಯವ್ರಿಗೆ? ಪತ್ನಿಯವರಿಗೆ 30 ವರ್ಷ. 31 ಸರ್. ಹಾ ಹಾ ಹಾ, ಓಕೆ, ಎಸ್. ಖಂಡಿತ ಸರ್. ಆಕ್ಚುಲಿ ನೀವು ದತ್ತು ಪ್ರಕ್ರಿಯೆಗೆ ಒಳಪಟ್ಟಾಗ ನಮ್ಮ ಇಲಾಖಾ ಮಾನದಂಡಗಳು ಕೆಲವೊಂದಿರುತ್ತೆ, ಅದನ್ನ ಪ್ರಕಾರನೇ ನೀವು ದತ್ತು ಪ್ರಕ್ರಿಯೆಗೆ ಹೊರಡಪಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಚಿತ್ರದುರ್ಗ ಅಂತ ಹೇಳಿದೀರಾ, ಅಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಯಾರಿರ್ತಾರೆ, ಸಿಬ್ಬಂದಿ ಯಾರಿರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ದತ್ತು ಪ್ರಕ್ರಿಯೆ ಕುರಿತು ಕೆಲವೊಂದು ಗೊಂದಲಗಳಿದಾವೆ, ಅದು ಪೂರ್ಣಗೊಳ್ಳುತ್ತೆ. ಜೊತೆಗೆ ನಾ ಹೇಳೋದೇನಂದ್ರೆ, ಈಗ ನೀವು ಆಲ್ರೆಡಿ ಒಂದು ಮಗು ಇದೆ, ಇನ್ನೊಂದು ಮಗು ತಗೊಳ್ಳೋದಿಕ್ಕೆ ಅದು ಕಾರಣ ಏನು, ಆ ಕಾರಣ ತುಂಬಾ ಒಂದು ಒಳ್ಳೆ ರೀತಿಯ ಕಾರಣ ಆಗಿದೆ, ಖಂಡಿತವಾಗ್ಲೂ ಸಹ ಇಲಾಖೆಯಿಂದ ಅದಕ್ಕೆ ನಿಮಗೆ ಸಹಾಯ ಸಿಗುತ್ತೆ. ಜೊತೆಗೆ ನೀವು ಈ ವರ್ಷ ನಮಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ದತ್ತು ಪ್ರಕ್ರಿಯೆಗೆ ಒಳಪಡಿಸೋದನ್ನ ಉತ್ತೇಜನ ಮಾಡಬೇಕು ಅಂತ ಇರೋದ್ರಿಂದ, ವಿಶೇಷ ಅಗತ್ಯತೆ ಅಂದ್ರೆ ದಿವ್ಯಾಂಗಿಗಳು ಅಂತ ಯಾರನ್ನ ಕರಿತೀವಿ, ಆ ಮಕ್ಕಳನ್ನ ಏನಾದ್ರು ನೀವು ದತ್ತು ತಗೊಂಡ್ರೆ ಖಂಡಿತವಾಗ್ಲೂ ಇದಕ್ಕೆ ಇಲಾಖೆ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡುತ್ತೆ ಅಂತ. ಓಕೆ, ಬೆಂಗಳೂರಿಂದ ನಂಜುಂಡಪ್ಪ ಅವರ ಕರೆ ಇದೆ. ನಂಜುಂಡಪ್ಪ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ನಂಜುಂಡಪ್ಪ ಅವರೇ. ಮೇಡಮ್ ನನಗೆ ಹೆಣ್ಣು ಮಗು ಬೇಕಿತ್ತು. ಹಾ, ಅದಕ್ಕೆ ದತ್ತು ಪ್ರಕ್ರಿಯೆ ಯಾವ ತರ ಇರುತ್ತೆ ಮಾಡೋಣ ಅಂತ ಮಾಡ್ತಾರೆ ಸರ್. ನೀವು ಕಾರ ಅಂದ್ರೆ ನಿಮ್ಗೆ ಮಕ್ಳಿಲ್ವಾ ಸರ್? ಇಲ್ಲ, ಹೆಣ್ಣು ಮಗು ಬೇಕು. ಓಕೆ ಸರ್, ತಮ್ಮ ವಯಸ್ಸನ್ನ ತಿಳ್ಕೋಬಹುದಾ? 42 ಮೇಡಮ್. 42 ಅಂದ್ರೆ ಏಕ ಪೋಷಕರ ಇಲ್ಲ ಇಬ್ಬರು ಇದ್ದಾರಾ ಸರ್? ಇಬ್ಬರು ಇದ್ದಾರೆ. ಓಕೆ, ಇಬ್ಬರದು ಸೇರಿ ವಯಸ್ಸು 42, ಹೌದು 38. ಓಕೆ ಓಕೆ, ಅಂದ್ರೆ ನಿಮ್ ಇಬ್ಬರದು ಸೇರಿದ್ರು ಸಹ 85 ವರ್ಷದ ಒಳಗೆ ಇರೋದ್ರಿಂದ ನಿಮ್ಗೆ 2 ವರ್ಷದ ಮಗುನೇ ಸಿಗುತ್ತೆ. ನೀವು ಕಾರಾ ವೆಬ್ಸೈಟ್ ಅಂತ ಇದೆ, ಕಾರಾ ಮತ್ತೆ ಮಿಷನ್ ವಾತ್ಸಲ್ಯ ಪೋರ್ಟಲ್ ಅಲ್ಲಿ ಹೋಗಿ ನೋಂದಣಿ ಮಾಡ್ಕೊಳ್ಳಿ. ನೋಂದಣಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಕೇಳುವಂತಹ ಕೆಲವೊಂದು ದಾಖಲೆಗಳು ಅಂದ್ರೆ ನಿಮ್ಮ ಆದಾಯ ಯಾವ ರೀತಿ ಇದೆ, ಉದ್ಯೋಗ ಏನ್ ಮಾಡ್ತಿದ್ದೀರಾ, ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಇದೆ, ಜೊತೆಗೆ ನಿಮ್ಮ ಒಂದು ಮಗು ಬೇಕು ಅನ್ನೋದಕ್ಕೆ ಕಾರಣ ಏನು, ಮುಚ್ಚಳಿಕೆ ಪತ್ರ ನೀಡಬೇಕಾಗಿರೋ ಅವಶ್ಯಕತೆ ಇರುತ್ತೆ. ಇವೆಲ್ಲಾನು ಸಹ ನೀವು ನೋಂದಣಿಯಾದ 30 ದಿನದೊಳಗಡೆ ಸಲ್ಲಿಸಬೇಕಿರುತ್ತೆ. ಅದನ್ನ ಸಲ್ಲಿಸಿದ ನಂತರ ನೀವು ಈ ದತ್ತು ಪ್ರಕ್ರಿಯೆಗೆ ನೋಂದಣಿ ಆಗಿರ್ತೀರಾ. ಆ ನಂತರ ನಿಮಗೆ ನಿಮ್ಮ ಜಿಲ್ಲೆಯಲ್ಲಿ ಹತ್ತಿರ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ ಅಂತ ಹೇಳಿದ್ರಿ, ಬೆಂಗಳೂರು ನಗರ ಜಿಲ್ಲೆಯನ್ನ ನೀವು ಏನಾದರೂ ನೋಂದಣಿ ಮಾಡಬೇಕಾಗಿದ್ರೆ ಹೆಸರಿಸಿದ್ರೆ ಖಂಡಿತವಾಗ್ಲೂ ಸಹ ನಿಮಗೆ ಬೆಂಗಳೂರು ನಗರ ಜಿಲ್ಲೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿರ್ಬೋದು, ಸಿಬ್ಬಂದಿ ಇರ್ಬೋದು, ಎಲ್ಲರೂ ನಿಮ್ಗೆ ಸಹಾಯ ಮಾಡ್ತಾರೆ. ಇಲ್ಲ ನಿಮಗೆ ತ್ವರಿತವಾಗಿ ಬೇಕು ಅಂದರೆ ನೀವೇ ಸಂಪರ್ಕ ಮಾಡಿದ್ರು ಸಹ 1098ಕ್ಕೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಮಾಹಿತಿ ತಲುಪಿಸೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆನೂ ಸಹ ಅವ್ರು ನೀಡಿ ಸಿಬ್ಬಂದಿನೇ ನಿಮಗೆ ಸಂಪರ್ಕ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ, ಅಂದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಂತ ಬಂದಾಗ ನೀವು ಖಂಡಿತವಾಗ್ಲೂ ನಮ್ಮ ಯಾವುದು ನಿಮ್ಮಾನ್ಸ್ ಇದೆಯಲ್ಲ, ನಿಮ್ಮಾನ್ಸ್ ಪಕ್ಕನೇ ಒಂದಿದೆ. ಓಕೆ, ಇದರಲ್ಲಿ ನಿಮಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ವತಿಯಿಂದ ನಡೆಸುವಂತಹ ಬಾಲಕಿಯರ ಬಾಲಮಂದಿರಗಳೆಲ್ಲ ಒಂದೇ ಇದರಲ್ಲಿ ಸಮುಚ್ಚಯದಲ್ಲಿದ್ದಾವೆ. ಅಲ್ಲಿ ಹೋದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಸಹ ನಿಮಗೆ ಸಿಗ್ತಾರೆ, ಅವರು ನಿಮಗೆ ಸಹಾಯ ಮಾಡ್ತಾರೆ ಸರ್. ಓಕೆ, ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ. ಸರ್ ನಮಸ್ಕಾರ ರೀ. ಸರ್ ಈಗ ಒಂದು ಮಗು ಇರ್ಲಿಕ್ಕಾಗಿ ಎರಡನೇ ಮಗುನ ದತ್ತಕ್ಕೆ ತೆಗೆದುಕೊಂಡ್ರೆ ನಮ್ಮ ಆಸ್ತಿಯಲ್ಲಿ ಇಬ್ಬರಿಗೂ ಸರಿಪಾಲು ಹೋಗುತ್ತೆ ಹೇಗೆ? ಹೌದು ಸರ್, ಖಂಡಿತವಾಗ್ಲೂ ಹೋಗುತ್ತೆ. ಯಾಕೆಂದ್ರೆ ಕಾನೂನಲ್ಲಿ ನಮ್ಗೆ ಆ ಮಗು ನಮ್ಮ ಸ್ವಂತ ಮಕ್ಕಳಿಗೆ ಏನು ಹಕ್ಕುಗಳಿದಾವೆ ಆ ಮಗುಗೂ ಸಹ ಅದೇ ರೀತಿ ಹಕ್ಕುಗಳಿರುತ್ತೆ. ಇದನ್ನ ನಮ್ಮ ಬಾಲ ನ್ಯಾಯ ಕಾಯ್ದೆ ಅಂತ ಇದೆ, ಅಂದ್ರೆ ಜುವೆನೈಲ್ ಜಸ್ಟಿಸ್ ಏನು ಆಕ್ಟ್ ಇದೆ ಅದರಲ್ಲಿ ಇದ್ರ ಕುರಿತು ಪೂರ್ಣ ಮಾಹಿತಿ ಇರುತ್ತೆ. ಅದರ ಪ್ರಕಾರ ನಾವು ಮಗುವಿಗೆ ಈಗ ಜೈವಿಕವಾಗಿ ನಮ್ಮ ಮಕ್ಕಳು ಯಾವ ರೀತಿ ನಮ್ಮ ಜೊತೆಲಿ ಇರ್ತಾರೋ ಅದೇ ರೀತಿ ಎಲ್ಲಾ ಒಂದು ಪ್ರಕ್ರಿಯೆಗಳಿಗೂ ಸಹ ಆ ಮಗು ಒಳಪಡುತ್ತೆ ಸರ್. ಓಕೆ, ಆಗ್ಲೇ ತಾವು ವಿಶೇಷ ಅಗತ್ಯವುಳ್ಳ ಮಕ್ಕಳ ದತ್ತು ಪ್ರಕ್ರಿಯೆಗೆ ಈ ಸರಿ ಘೋಷವಾಕ್ಯ ಥೀಮ್ ಇದೆ, ಇದನ್ನ ಸ್ವಲ್ಪ ಎಲಾಬ್ರೇಟ್ ಮೇಡಮ್. ಹೇಗೆ ವಿಶೇಷ ಅಗತ್ಯವುಳ್ಳ ಅಂದ್ರೆ ಯಾರು? ಹೌದು ಸರ್, ಏಕೆಂದ್ರೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂತ ಅಂದಾಗ ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿರ್ತಾರೆ, ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಅವ್ರದ್ದು ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚು ಆಕ್ಟಿವ್ ಆಗಿರ್ತಾರೆ.
ದಿವ್ಯಾಂಗಿಗಳು ಅಂತ ನಾವು ಯಾರು ಕರಿತೀವಿ, ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿರ್ಬೋದು ಅಂತ ಮಕ್ಕಳ ದತ್ತು ಪ್ರಕ್ರಿಯೆನ ಉತ್ತೇಜಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಾವು ಕಾರ್ಯಕ್ರಮದಲ್ಲಿ ಈ ದತ್ತು ಮಾಸಾಚರಣೆ ಅಂತ ಏನ್ ಮಾಡ್ತಾ ಇದೀವಿ ಅದನ್ನ ವಿಶೇಷವಾಗಿ ತಗೊಳ್ತಾ ಇದೀವಿ. ಯಾಕೆಂದ್ರೆ ಈ ದತ್ತು ಮಕ್ಕಳನ್ನ ನಾವು ದತ್ತು ಪ್ರಕ್ರಿಯೆಗೆ ಒಳಪಡಿಸಬೇಕಾದ್ರೆ ಆಸಕ್ತಿ ಉಳ್ಳಂತಹ ಪೋಷಕರು ಅಷ್ಟೇ ಮುಖ್ಯ ಆಗಿರ್ತಾರೆ. ಆ ಕಾರಣಕ್ಕೆ ಇದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡೋದ್ರೆ ಖಂಡಿತವಾಗ್ಲೂ ಸಹ ನಮ್ಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ನಾಗರಿಕರು ಸಹ ಇದ್ದಾರೆ ಸಮಾಜದಲ್ಲಿ. ಆ ಕಾರಣಕ್ಕೆ ಇದೊಂದು ಮುಖ್ಯವಾದ ಅಂಶ ಅಂತ ತಗೊಂಡು ನಾವು ಈ ದತ್ತು ಪ್ರಕ್ರಿಯೆಗೆ ಒಳಪಡಿಸ್ತಾ ಇದ್ದೀವಿ. ಏಕೆಂದ್ರೆ ಇತ್ತೀಚೆಗೆ ಕೆಲವೊಬ್ರು ಈ ರೀತಿಯ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ತಗೋಬೇಕು ಅಂತಾನೆ ಮುಂದೆ ಬರೋರಿದ್ದಾರೆ. ಆ ಕಾರಣಕ್ಕೆ ನಾವು ದೇಶದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು, ವಿದೇಶಗಳಲ್ಲಾಗಬಹುದು ಎಲ್ಲಾ ದತ್ತು ಪ್ರಕ್ರಿಯೆಗಳಲ್ಲೂ ಸಹ ನಾವು ಈ ರೀತಿಯ ಒಂದು ಆಶಾಭಾವನೆಯನ್ನ ಕಂಡು ಬರ್ತಾ ಇರೋ ಕಾರಣದಿಂದ ನಾವು ಈ ದತ್ತು ಪ್ರಕ್ರಿಯೆಯನ್ನ ಒಳಪಡಿಸೋದಿಕ್ಕೆ ವಿಶೇಷ ನಮ್ಮ ಮಕ್ಕಳೇನಿರ್ತಾರೆ ಅಗತ್ಯವುಳ್ಳ ಮಕ್ಕಳು ಅವ್ರನ್ನ ಖಂಡಿತವಾಗ್ಲೂ ಇದಕ್ಕೆ ತಗೊಳ್ತಾ ಇದ್ದೀವಿ. ಅವ್ರನ್ನೂ ಸಹ ನಾವು ಒಂದು ಮುಖ್ಯ ಒಂದು ಹಾದಿ ಏನಿದೆ ಅದಕ್ಕೆ ಸೇರಿಸಬೇಕು ಅನ್ನೋದು ನಮ್ಮ ಇಲಾಖೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಮನುಷ್ಯತ್ವದ ಕಡೆಗಿನ ದಿಟ್ಟ ಹೆಜ್ಜೆ ಇದು. ಹೌದು, ನಿರ್ಧಾರ ಮಾಡುವಂತ ಪೋಷಕರು ಇದಾರಲ್ಲ. ಹೌದು, ಖಂಡಿತ. ಎಸ್, ನಾಗರಾಜ್ ಅವರು ಬೆಂಗಳೂರಿಂದ ಕರೆ ಮಾಡ್ತಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ನಾನು ಬೆಂಗಳೂರಿಂದ ನಾಗರಾಜ್ ನನ್ನ ಹೆಸರು. ಖಂಡಿತ. ನಮ್ಗೆ ವಯಸ್ಸು 50 ವರ್ಷ. ಓಕೆ. ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಏನಂದ್ರೆ ಚಿಕ್ಕ ವಯಸ್ಸಿಂದ ಮಕ್ಕಳು 7 ಹೆಣ್ಮಕ್ಳು ನಾವೇ ಸಾಕಿದ್ದೀವಿ. ಒಬ್ರಿಗೆ 20 ವರ್ಷ, ಒಬ್ರಿಗೆ 18 ವರ್ಷ. LKG ಇಂದ 10ನೇ ಕ್ಲಾಸ್ ಗಂಟ ಇಂಗ್ಲಿಷ್ ಮೀಡಿಯಂ ಓದ್ತಿದ್ದೀವಿ ಅವ್ರನ್ನ. ಓಕೆ. ಆಮೇಲೆ ಆ ಮಕ್ಕಳಿಗೆ ನಾನು ಗಾರ್ಡಿಯನ್ 20 ವರ್ಷದಿಂದ. ತುಂಬಾ ಸಂತೋಷ. ನಾನೇ ಅವ್ರಿಗೆ ತಂದೆಯಾಗಿ ತಾಯಿಯಾಗಿ ಗಾರ್ಡಿಯನ್ ಆಗಿ ನಿಂತಿದ್ದೀನಿ. ಆದ್ರೆ ನಾವು ಎಲ್ಲೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನೋಂದಣಿ ಮಾಡಿಲ್ಲ. ನನ್ಗೇನೊಂದು ಅಡ್ವಾಂಟೇಜ್ ಅಂದ್ರೆ ಇವಾಗ ಅವರು ಮದುವೆ ಆಗ್ಬಿಟ್ರೆ ನಾವು ಅವ್ರಿಗೆ ತಂದೆನೂ ಅಲ್ಲ ಗಾರ್ಡಿಯನ್ ಅಲ್ಲ. ಆ ಮಕ್ಕಳಿಗೆ ಏನ ನ್ಯಾಯ ಸಿಗ್ಬೇಕಂದ್ರೆ ನಾವು ಓಡಾಡಕ್ಕಾಗಲ್ಲ ಇಲ್ಲಿ. ಅದಕ್ಕೆ ನಮ್ಗೆ ಒಂದು ಅಧಿಕಾರ ಬೇಕು. ಆ ಮಕ್ಕಳಿಗೆ ನಾವು ದತ್ತು ಪಡೆದಿರೋದು ಗೊತ್ತಾಗ್ಬಿಟ್ರೆ ನಮ್ಗೆ ಒಂದು ಪವರ್ ಇರ್ತದಲ್ಲ ಸರ್. ಈಗ ಆ ಮಗು ಎಲ್ಲಿ ಸಿಕ್ತು ಸರ್ ನಿಮ್ಗೆ? ನಮ್ ರಿಲೇಷನ್ ಅಲ್ಲೇ ನಾವು ಚಿಕ್ಕ ವಯಸ್ಸಿಂದ ತಂದೆನೂ ತಿರೋಗ್ಬಿಟ್ರು. ಇದ್ದಾರೆ ಮೇಡಮ್. ತಾಯಿ ಬಂದು ಅವಿದ್ಯವಂತರು, ಅವ್ರಿಗೆ 40 ವರ್ಷ ವಯಸ್ಸಾಗಿದೆ. ತಾಯಿ ನಾವು ಮಕ್ಕಳು ನಾವೆಲ್ಲ ಒಟ್ಟಾಗೆ ಇದ್ದೀವಿ ಮೇಡಮ್. ಸುಮಾರು ಒಂದು 20 ವರ್ಷದಿಂದ ಒಟ್ಟಾಗೆ ಇದ್ದೀವಿ. ನಾನೇನು ಮಿಸ್ ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಯಾರಿಂದ. ಆ ಮಕ್ಕಳಿಗೆ ನಾವು ಸ್ವಂತ ತಂದೆಯಾಗಿ ನಿಂತಿದ್ದೀವಿ ಇದುವರೆಗೂ. ವೆರಿ ಗುಡ್. ಈಗ ಅದಕ್ಕೆ ಒಂದು ಕಾನೂನಿನ ಮುದ್ರೆ ಬೇಕು. ಅದಕ್ಕೆ ಭಯ ಆಯ್ತು ನನಗೆ. ಮದುವೆ ಮಾಡಕ್ಕೆ ಇವಾಗ ಅಕ್ಕ ತಂಗಿರಿಬ್ಬರಿಗೆ, ಅಣ್ಣ ತಮ್ಮ ಇಬ್ಬರಿಗೆ ಮದುವೆ ಮಾಡ್ಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ಒಂದೇ ಮನೇಲಿ ಕೊಡ್ಬೇಕು ಅಂತ. ನಾಳೆ ಸತಿ ನನ್ಗೆ ಏನು ನೀನ್ ಯಾರಿದಲ್ಲ ಕೇಳಕ್ಕೆ ಅಂತ ತೊಂದರೆ ಬರೋ ಟೈಮಲ್ಲಿ ಕ್ವಶನ್ ಮಾಡ್ಬೋದಲ್ಲ ಯಾರನ್ನ. ಹೌದೌದು, ಆಗ್ಲಿ. ಬಹಳ ಕಾಳಜಿಯಿಂದ ಪ್ರಶ್ನೆ ಕೇಳಿದ್ರಿ, ಮತ್ತೆ ಕಾಳಜಿ ಸೇವೆ ಮಾಡಿದಿರಿ ತಾವು. ಅಷ್ಟೇ ಮೇಡಮ್. ಅದಕ್ಕೊಂದು ನಿಮ್ಮಿಂದ ನನಗೆ ಒಂದು ಪವರ್ ಸಿಗ್ಬಿಟ್ರೆ. ಕೇಳಿಸ್ಕೊಳ್ಳಿ ಈಗ ನಾಗರಾಜ್ ಅವರೇ. ಸರ್, ಮಗುನ ದತ್ತು ತಗೊಂಡು ಎಷ್ಟು ವರ್ಷ ಆಯ್ತು? ಓಕೆ, 20 ವರ್ಷ ಅಂದ್ರೆ ಆಲ್ಮೋಸ್ಟ್ ಮದುವೆಗೆ ಬಂದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 15-20 ವರ್ಷ ಆಗಿರುತ್ತೆ. ಎಸ್, ಖಂಡಿತವಾಗ್ಲೂ. ಬಟ್ ಯಾವುದೇ ಇದನ್ನು ಸಹ ನಾವು ಕಾನೂನಾತ್ಮಕವಾಗಿ ತಗೋಬೇಕು ಅಂತಾನೆ ಇರುತ್ತೆ. ನೀವು ದಯವಿಟ್ಟು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ, ಅಲ್ಲಿ ಹೋಗಿ ಸಂಪರ್ಕ ಮಾಡಿ. ಯಾಕೆಂದ್ರೆ ಈಗ ಆಲ್ರೆಡಿ ಅವರು 22 ವರ್ಷ 23 ವರ್ಷದ ಮೇಲೆ ಆಗಿದೆ ಅಂತ ಅಂದಾಗ ಅದನ್ನ ಪರಿಶೀಲನೆ ಮಾಡಿ ಅದು ಕೊಡ್ಬೇಕಿರುತ್ತೆ. ಆ ಕಾರಣಕ್ಕೆ ನೀವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹೋಗಿ ಈ ವಿಚಾರನ ಪ್ರಸ್ತುತಪಡಿಸಿ ಅದ್ರ ಬಗ್ಗೆ ಗೊಂದಲ ನಿವಾರಿಸ್ಕೊಳ್ಳಿ. ಇದೊಂದು ಒಳ್ಳೆ ಮನಸ್ಸುಗಳು ಏನು ಮಾಡ್ತವೆ, ಪಾಪ ಅವ್ರಿಗೆ ಯಾರೂ ದಿಕ್ಕಿಲ್ಲ, ನಾನು ನೋಡ್ಕೊಳ್ತೀನಿ ಅನ್ನೋ ಥರದಲ್ಲಿ ಆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾ ಅವ್ರಿಗೆ ಸಹಕಾರಿಯಾಗಿರ್ತಾರೆ. ಆದರೆ ಇದು ಒಂದು ಹಂತದವರೆಗೆ ಈಗ ನಾಗರಾಜ್ ಅವರು ಸಾಕೊಂಡು ಬಂದರು. ಆದರೆ ಈಗ ಅವ್ರಿಗೆ ಸಮಸ್ಯೆ ಕಾಡಕ್ಕೆ ಶುರುವಾಗಿದೆ. ನಾಳೆ ಅಧಿಕೃತವಾಗಿ ಯಾರು ನಿಮ್ಮಪ್ಪ, ಯಾರು ನಿನ್ನಮ್ಮ ಅಂತ ಕೇಳೋದೆ ಆದರೆ ನಾನು ಏನು ಮಾಡಬೇಕು ಅಂತ ಈ ಥರದವು ಕೂಡ ನಮ್ಮ ಎದುರಿಗೆ ಕಾಣಿಸ್ತೆ ಮೇಡಮ್. ಇಂಥವ್ರಿಗೆ ನಿಮ್ಮ ಸಲಹೆ ಏನು? ಖಂಡಿತವಾಗ್ಲೂ ಆ ಕಾರಣಕ್ಕೆ ಆದಷ್ಟು ನಾವು ಕಾನೂನು ಮೂಲಕ ಇದನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಈ ರೀತಿಯ ಗೊಂದಲಗಳು ಮತ್ತೆ ಈಗ ಹೇಳಿದ್ರು ಏನು ನಮ್ಮ
ಮಕ್ಕಳನ್ನ ಯಾವ ರೀತಿ ಮುಂದೆ ಅವರ ಜೀವನಕ್ಕೆ ತಲುಪಿಸೋದು ಅನ್ನೋದು ಸ್ವಲ್ಪ ಕಷ್ಟಕರ ಆಗ್ತಾ ಇದೆ ಅಂತೇಳಿ ಆ ಕಾರಣದಿಂದಲೇ ನಾವು ದತ್ತು ಪ್ರಕ್ರಿಯೆನ ಕಾನೂನಾತ್ಮಕವಾಗಿ ತಾವು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಅದ್ರ ಕುರಿತು ಪೂರ್ಣ ಮಾಹಿತಿ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಮಾಡ್ತೀವಿ. ಜೊತೆಗೆ ಯಾಕೆಂದ್ರೆ ಅವರು ನಮ್ಗೆ ಹೇಳಿದ್ರು ಎಷ್ಟು ವರ್ಷ ಆದ್ಮೇಲೆ ದತ್ತು ತಗೊಂಡಿದ್ದಾರೆ, ಮಗುಗೆ ಎಷ್ಟು ವಯಸ್ಸಾಗಿತ್ತು ಏನು ಅಂತ ಮಾಹಿತಿ ಪೂರ್ಣ ಮಾಹಿತಿ ಇಲ್ಲದ ಕಾರಣ ಅವರು ಖಂಡಿತವಾಗ್ಲೂ ನಮ್ಮ ಇಲಾಖೆನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಒಂದು ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ. ಜೊತೆಗೆ ಅದ್ರ ಪರಿಹಾರನೂ ಸಹ ನೀಡೋದಕ್ಕೆ ಪ್ರಯತ್ನ ಪಡ್ತೀವಿ. 1098 ಅನ್ನು ಬಳಸ್ಕೊಳ್ಬೋದಾ ಇವರು? ಹೌದು, 1098. ಎಸ್. ಈಗ ನಾವು ಸಾಕಷ್ಟು ದತ್ತು ಪಡೆಯೋದು ಹೇಗೆ, ಅದರ ಪ್ರಕ್ರಿಯೆ ಏನು ಅಂತ ಮಾತಾಡ್ತಾ ಇದ್ದೀವಿ. ಈ ದತ್ತಿಗೆ ಒಳಪಡುವಂಥವ್ರು ಯಾರು, ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ದತ್ತು ಅಂತ ಬಂದಾಗ ಮೊದಲು ಮಕ್ಕಳು ಅಂದ್ರೆ ಜೈವಿಕ ಪೋಷಕರಿಂದ ದೂರವಾದಂತಹ ಮಕ್ಕಳು, ಆ ಮಕ್ಕಳಿಗೆ ಮಕ್ಕಳಿಲ್ಲದ ಪೋಷಕರನ್ನ ನಾವು ಹುಡುಕಿ ಅವ್ರಿಗೆ ಆ ಮಗುನ ತಲುಪಿಸಿ ಆ ಮಗು ಕುಟುಂಬದ ವ್ಯವಸ್ಥೆಯಲ್ಲಿ ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ, ಜೊತೆಗೆ ಮಕ್ಕಳ ಹಕ್ಕುಗಳು ಇದೂ ಸಹ ಆ ಮಗುಗೆ ಸಿಗ್ಬೇಕು. ಬಾಲ್ಯಾವಸ್ಥೆ ಇರ್ಬೋದು, ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಶಿಕ್ಷಣದ ಹಕ್ಕು ಇರ್ಬೋದು, ಪ್ರತಿಯೊಂದೂ ಸಹ ಮೂಲಭೂತವಾಗಿ ಆ ಮಗುಗೆ ಏನು ಅವಶ್ಯಕತೆ ಇರುತ್ತೆ, ಏನು ಅವಕಾಶ ಇರುತ್ತೆ, ಇದನ್ನೆಲ್ಲನೂ ಸಹ ನಾವು ಆ ಮಗುಗೆ ತಲುಪಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ದತ್ತು ಪ್ರಕ್ರಿಯೆನ ಮಾಡ್ತಾ ಇರುವಂತದ್ದು. ಈ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿದ್ರೆ ಖಂಡಿತವಾಗ್ಲೂ ಸಹ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅಲ್ವಾ. ಕಾನೂನಾತ್ಮಕವಾಗಿದ್ರೆ ಆ ಮಗು ನಿಮ್ಮದೇ ಅಂತ ಹೇಳ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಅದನ್ನ ಪ್ರಚುರ ಪಡಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ಕಾನೂನಿಗೆ ಸಂಬಂಧಿಸಿದಲ್ಲದ ಕೆಲವೊಂದು ವಿಚಾರಗಳನ್ನ ನಾವು ತಗೊಳ್ಳೋದಾದ್ರೆ ಖಂಡಿತವಾಗ್ಲೂ ನೀವು ಒಂದು ಮಗುಗೆ ಒಂದು ಒಳ್ಳೆ ರೀತಿಯ ಜೀವನ ಕೊಟ್ಟಂಗಿರುತ್ತೆ, ಆ ಮಗುಗೂ ಸಹ ಒಂದು ಒಳ್ಳೆ ರೀತಿಯ ಪೋಷಕರು ಕೊಟ್ಟಂಗಿರುತ್ತೆ. ಏಕೆಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಅನೇಕ ಮಕ್ಕಳನ್ನ ಕೊಡ್ತಾ ಇರ್ತೀವಿ. ಆ ಸಮಯದಲ್ಲಿ ನಮ್ಗೆ ನಿಜವಾಗ್ಲೂ ಈ ಒಂದು ಪ್ರಕ್ರಿಯೆ ಮನೋಸ್ಥೈರ್ಯನ ಕೆಲಸ ಮಾಡೋದಕ್ಕೆ ಜಾಸ್ತಿ ಮಾಡುತ್ತೆ. ಯಾಕೆ ಗೊತ್ತಾ, ಒಂದು ಮಗು ಒಂದು ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಅಂದಾಗ ಆ ಮಗುಗೆ ಒಂದು ಒಳ್ಳೆ ರೀತಿಯ ಜೀವನ ಕಟ್ಕೊಡೋದಕ್ಕೆ ನಾವು ಸಹ ಒಂದು ದಾರಿದೀಪವಾಗ್ತಿದೀವಿ ಅಂತ ಅಂದಾಗ ಖಂಡಿತವಾಗ್ಲೂ ಇದು ಎಲ್ಲರಿಗೂ ಸಹ ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ದತ್ತು ಅಂತ ಬಂದಾಗ ನಾವು ಅನ್ಕೊಳ್ತೀವಿ ರಿಲೇಷನ್ಸ್ ಮಕ್ಕಳನ್ನ ತಗೊಬೋದಾ, ಖಂಡಿತ ತಗೋಬಹುದು. ಅದಕ್ಕೂ ಮಾನದಂಡಗಳಿರುತ್ತೆ. ಅದನ್ನ ಪಾಲನೆ ಮಾಡಿದ್ರೆ ರಿಲೇಷನ್ಸ್ ಅಲ್ಲೂ ನಾವು ತಗೋಬಹುದು ಅಲ್ವಾ. ಅದನ್ನ ನಾವು ಪಾಲನೆ ಮಾಡಿದಾಗೆ ಒಳಗೆ ಇದ್ ಮಾಡ್ಕೊಂಡು ಮತ್ತೆ ಸಮಾಜಕ್ಕೆ ತಿಳಿದಿದ್ದಾಗೆ ಅದನ್ನ ಮುಚ್ಚಿಡ್ತಾ ಹೋದ್ರೆ ಖಂಡಿತವಾಗ್ಲೂ ಮುಂದೆ ಬೇರೆ ಏನಾದ್ರು ಸಮಸ್ಯೆಗಳು ಆದಾಗ ಯಾವುದೇ ಕಾನೂನು ನಿಮ್ಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಅದರಿಂದ ಆದಷ್ಟೂ ಸಹ ಕಾನೂನುಬದ್ಧವಾಗಿ ದತ್ತು ಪ್ರಕ್ರಿಯೆಗೆ ಒಳಪಡಿ ಅಂತ ಹೇಳ್ತೀನಿ. ಧಾರವಾಡದಿಂದ ಲಕ್ಷ್ಮಿ ಅವರು ಕರೆ ಮಾಡ್ತಿದ್ದಾರೆ. ನಮಸ್ಕಾರ ರೀ ಲಕ್ಷ್ಮಿ ಮೇಡಮ್. ಹಲೋ. ಲಕ್ಷ್ಮಿ ಮೇಡಮ್ ನಮಸ್ಕಾರ ರೀ, ಮಾತಾಡ್ರಿ, ಏನ್ ಪ್ರಶ್ನೆ ಐತಿ? ಏನಿಲ್ರಿ ಸರ, ನಮ್ದು ಮದುವೆ ಒಂದು ಮಗು ಬೇಕಾಗಿತ್ರಿ ನಮ್ಗೂ. ಎಂತ ಮಗು ಬೇಕ್ರಿ? ಮತ್ತೆ ತಮ್ಗೆ ಎಷ್ಟು ವಯಸ್ಸ್ರಿ? ನಮಗ 25 ರೀ ಮೇಡಮ್. ನಿಮ್ ಮದ್ವೆ ಆಗಿಲ್ರಿ? ಮದ್ವೆ ಆಗಿಲ್ಲೇನು? ಆಗೇತ್ರಿ, ಮದ್ವೆ ಆಗೇತ್ರಿ. ಮದ್ವೆ ಆಗಿ ಈಗ 10 ವರ್ಷ ಮುಗಿತ್ರಿ. ಮಕ್ಕಳ ಆಗಿಲ್ರಿ, ಅದ್ರ ಸಂಬಂಧ ಒಂದ್ ಮಗು ಬೇಕಾಗಿತ್ರಿ ನಮ್ಗೆ. ವಯಸ್ಸೆಷ್ಟು ದಂಪತಿಗಳಿಗೆ ಬರ್ದುನು? ನಮಗ 25 ಅದಾವ್ರಿ, ನಮ್ಮ ಮನೆಯವ್ರಿಗೆ 28 ಅದಾವ್ರಿ. 28, 25. ಓಕೆ. ನಿಮ್ಗೆ 2 ವರ್ಷದ ಒಳಗಿನ ಮಗುನೇ ಕೊಡಬಹುದು, ಅವಕಾಶ ಇದೆ. ನೀವು ಕಾರಾದಲ್ಲಿ ನಿಮ್ಮ ಏನು ಮಾಹಿತಿ ಕೇಳಿರ್ತಾರೆ ಅದ್ರ ಜೊತೆಗೆ ನೋಂದಣಿ ಮಾಡ್ಕೊಳ್ಳಿ. ಕಾರಾದಲ್ಲಿ ನೋಂದಣಿ ಮಾಡ್ಕೊಂಡ ನಂತರ ನೀವು ದತ್ತು ಪ್ರಕ್ರಿಯೆಗೆ ಕಾನೂನುಬದ್ಧವಾಗಿ ಒಳಪಡ್ತೀರಾ. ಆ ನಂತರ ನಿಮ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ನಿಮ್ಮ ಮನೆ ಭೇಟಿ ಮಾಡುವಂಥದ್ದು ಇರ್ಬೋದು, ಹಾಗೆ ಕಾನೂನಾತ್ಮಕವಾಗಿ ಯಾವ ವಿಚಾರಗಳನ್ನ ಅವರು ಪರಿಶೀಲನೆ ಮಾಡಬೇಕಾಗಿರುತ್ತೆ ಅದು ಮಾಡುವಂಥದ್ದು ಇರ್ಬೋದು. ನಿಮ್ಮ ಉದ್ಯೋಗ ಮತ್ತೆ ನಿಮ್ಮ ಆದಾಯ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಇವೆಲ್ಲಾನು ಸಹ ಯಾವ ರೀತಿಯ ದಾಖಲೆಗಳನ್ನ ಸಲ್ಲಿಸ್ತೀರಾ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಇದು ಕಾರಾದಲ್ಲಿ ಸರದಿ ಪ್ರಕಾರ ಬರುವಂಥದ್ದು, ಯಾಕೆಂದ್ರೆ ತುಂಬಾ ಪೋಷಕರು ಕಾಯ್ತಿರ್ತಾರೆ. ಆ ಕಾರಣಕ್ಕೆ ಹೌದು ತುಂಬಾ ಜನ ಅರ್ಜಿ ಹಾಕೊಂಡಿರ್ತಾರೆ. ಆ ಕಾರಣಕ್ಕೆ ಇದು ಸರದಿ ಪ್ರಕಾರ ಬರುತ್ತೆ. ನಿಮ್ಮ ಸರದಿ ಬಂದಾಗ ಖಂಡಿತವಾಗ್ಲೂ ನಿಮ್ಗೆ ಮಗು ಸಿಗುತ್ತೆ. ಓಕೆ ಮೇಡಮ್, ಇಲ್ಲೊಂದು ಬಹಳ ಸೂಕ್ಷ್ಮವಾದಂಥ ಸಮಸ್ಯೆ ಏನಂದರೆ ಇವ್ರಿಗೆ 25, ಅವ್ರಿಗೆ 28. ಓಕೆ, 10 ವರ್ಷ ಆಗೈತೆ ಇನ್ನೂ ಮಕ್ಕಳಾಗಿಲ್ಲ ಅನ್ನೋ ಕಾರಣ ಅಷ್ಟೇ. ಆದರೆ ದತ್ತು ತಗೊಂಡ ಮೇಲೆ ಮಕ್ಕಳಾದರೆ ಸ್ವಲ್ಪ ಏನಾದ್ರೂ ದತ್ತು ಮಗುವಿನ ಮೇಲೆ ಕಾಳಜಿ, ಪೋಷಣೆ, ರಕ್ಷಣೆ ಸ್ವಲ್ಪ ಮಿಸ್ ಆಗ್ಬೋದಾ? ಈ ಥರದ ಬಹುಶಃ ಎಕ್ಸ್ಪೀರಿಯನ್ಸ್ ಆಗಿರ್ತವೆ ತಮಗೆ. ಹೌದು, ಖಂಡಿತವಾಗ್ಲೂ ಸರ್, ನಿಮ್ಮ ಪ್ರಶ್ನೆ ಒಂದು ಉತ್ತಮವಾದಂತಹ ಪ್ರಶ್ನೆ ಆಗಿದೆ. ಏನಂದ್ರೆ ಈ ದತ್ತು ಪ್ರಕ್ರಿಯೆಗೆ ಒಳಪಟ್ಟ ನಂತರ ಅವ್ರಿಗೇನಾದ್ರೂ ಮಕ್ಕಳಾದ್ರೆ ಇದು ಮಗು ಏನಿರುತ್ತೆ ಇದಕ್ಕೆ ಎಲ್ಲ ಹಕ್ಕುಗಳನ್ನು ಸಹ
ಇರುತ್ತೆ. ಆ ಎರಡನೇ ಮಗುಗೆ ಏನಿರುತ್ತೆ ಆ ಎಲ್ಲಾ ಹಕ್ಕುಗಳು ಈ ಮಗುಗೂ ಅಂದ್ರೆ ದತ್ತು ತಗೊಂಡಿರೋ ಮಗುಗೂ ಸಹ ಇದ್ಲೇಬೇಕು. ಜೊತೆಗೆ ಅವ್ರನ್ನ ದತ್ತು ಪ್ರಕ್ರಿಯೆಗೆ ಒಳಪಡಿಸ್ಬೇಕಾಗಿದ್ರೆ ಅವ್ರಿಗೇನು ಸಮಸ್ಯೆಗಳಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಅವ್ರೇನಾದ್ರೂ ಆ ರೀತಿಯ ಮುಂದಾಲೋಚನೆ ಇದ್ರೆ, ಯಾಕೆಂದ್ರೆ ನಮ್ಗೆ ಅವರು ದತ್ತು ಪ್ರಕ್ರಿಯೆಗೆ ಒಳಪಟ್ಟಾಗ ನಾವು ಆ ಮಗುಗೆ ಎಲ್ಲಾ ರೀತಿಯಲ್ಲೂ ಪೋಷಕರಾಗಿ ತಂದೆ ತಾಯಿಯಾಗಿ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಮುಚ್ಚಳಿಕೆ ಪತ್ರನೂ ಸಹ ಬರ್ಸ್ಕೊಂಡಿರ್ತೀವಿ. ಜೊತೆಗೆ ನಮ್ಮ ಇಲಾಖೆ ವತಿಯಿಂದನೂ ಸಹ ಅಲ್ಲಿ ನಾವು 2 ವರ್ಷಗಳ ಅವಧಿ ಒಳಗಡೆ ಆ ಮಗು ಯಾವ ಪರಿಸ್ಥಿತಿಲಿದೆ, ಯಾವ ರೀತಿ ಬೆಳೀತಿದೆ, ಎಲ್ಲ ಆ ಮಗುಗೆ ಇರುವಂತಹ ಹಕ್ಕುಗಳು ಮತ್ತೆ ಕುಟುಂಬದ ವ್ಯವಸ್ಥೆಯಲ್ಲಿ ಒಳ್ಳೆ ರೀತಿಲಿ ಆ ಮಗು ಹೊಂದಾಣಿಕೆ ಆಗಿದೆಯಾ. ಹೌದು, ಖಂಡಿತವಾಗ್ಲೂ ಈ ಮೇಲ್ವಿಚಾರಣೆ ನಡೆಯೋದ್ರ ಜೊತೆಗೆ ನಾವು ಆ ಒಂದು ಏನಾದ್ರೂ ಶಿಕ್ಷಣಕ್ಕೆ ಒಳಪಟ್ಟಿದ್ರೆ ಆ ಮಗು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದ್ರೂ ಇದ್ರೆ ಅಲ್ಲಿನ ಒಂದು ಶಾಲೆಗಳಲ್ಲೂ ಸಹ ನಾವು ಮಗುವಿನ ಕುರಿತು ಮಾಹಿತಿ ತಗೋತೀವಿ. ಈ ರೀತಿಯ ಒಂದು ವಿಚಾರಗಳಲ್ಲಿ ಅಂತ ಬಂದಾಗ ಖಂಡಿತವಾಗ್ಲೂ ನಾವು ಅವರ ಪೋಷಕರಿಗೆ ಮೊದಲೇ ಏನು ನಾವು ಆಪ್ತ ಸಮಾಲೋಚನೆ ಮಾಡ್ತೀವಿ ಅಂತ ಸಮಯದಲ್ಲಿ ಈ ಎಲ್ಲಾ ವಿಚಾರಗಳ ಕುರಿತು ಸಹ ಮಾಹಿತಿ ತಗೊಂಡಿರ್ತೀವಿ ಸರ್. ಅಕಸ್ಮಾತ್ ಏನಾದ್ರೂ ಆದ್ರೂ ಸಹ ಈ ಮಗುಗೆ ಮೊದಲೇ ತಗೊಂಡಿರೋ ಮಗುಗೆ ಕಾನೂನಾತ್ಮಕವಾಗಿ ತಗೊಂಡಿದ್ರೆ ಖಂಡಿತವಾಗ್ಲೂ ಸಹ ಆ ಮಗು ಎಲ್ಲ ಕಾನೂನು ರೀತಿಯ ಒಂದು ವ್ಯವಸ್ಥೆಗೆ ಒಳಪಟ್ಟಿರುತ್ತೆ. ಬಹಳ ಮುಖ್ಯವಾಗಿ ಈ ಥರದ ದತ್ತು ಸ್ವೀಕಾರಕ್ಕೆ ಒಳಗಾದಂಥ ಮಕ್ಕಳ ಮನಸ್ಥಿತಿ ಒಂದು, ಇದನ್ನೇನಾದರೂ ಗೌಪ್ಯವಾಗಿಡ್ತೀರಾ? ಯಾರಿಗೆ ಕೊಟ್ಟಿದ್ದೀವಿ, ಯಾರಿಗೆ ದತ್ತು ತಗೊಂಡಿದ್ದಾರೆ, ಯಾವ ಮಗು ದತ್ತು ಆಗಿದೆ, ದತ್ತು ಸ್ವೀಕಾರಕ್ಕೆ ಒಳಗಾಗಿದೆ ಅನ್ನುವಂಥದ್ದು, ನಾನು ದತ್ತಕ ಮಗ ಅನ್ನುವಂಥದ್ದು ಏನಾದರೂ ಒಂದು ಕೀಳರಿಮೆ ಮಗು ಕಾಡ್ಬೋದಾ? ಖಂಡಿತ ಸರ್, ಆ ಕುರಿತು ಈಗ ಮಕ್ಕಳಿಗೆ ನಾವು ಯಾವುದೇ ರೀತಿಯ ಮಾಹಿತಿ ಕೊಟ್ಟಿರೋದಿಲ್ಲ. ಆ ಮಗುನು ಸಹ ಎಲ್ಲೂ ತೋರ್ಪಡಿಕೆ ಮಾಡಿರುವಂತದಿಲ್ಲ. ಯಾಕೆಂದ್ರೆ ಈಗ ಚಿಕ್ಕ ಮಕ್ಕಳು ಮತ್ತೆ 18 ವರ್ಷದ ಒಳಗಿನ ಮಕ್ಕಳನ್ನ ಯಾರ್ ಬೇಕಾದ್ರೂ ಇದ್ ಮಾಡ್ಕೋಬಹುದು. ಬಟ್ ಅವರಿಗೆ ವಯಸ್ಸು ಆಗ್ತಾ ಹೋದಾಗೆ ಆ ಮಗುವಿಗೆ ಆ ಮನೋಭಾವ ಬಂದಿರುತ್ತೆ. ಆದರೆ ನಾವು ಮಗುನ ಆಪ್ತ ಸಮಾಲೋಚನೆಗೆ ಒಳಪಡಿಸೆ ಅವರ ಕುಟುಂಬಕ್ಕೆ ಸೇರಿಸುವಂಥದ್ದು. ಜೊತೆಗೆ ಆ ಮಕ್ಕಳು ಓದಂತ ಮಕ್ಕಳು ತುಂಬಾ ಮಕ್ಕಳು ಹೊಂದಿಕೆ ಆಗಿದಾವೆ. ಅದರಿಂದ ಯಾವುದು ಸಹ ಆ ರೀತಿಯ ಸಮಸ್ಯೆಗಳು ನಮಗೆ ಕಂಡು ಬರ್ತಿಲ್ಲ. ಅಕಸ್ಮಾತ್ ಕಂಡು ಬಂದ್ರು ಸಹ ಆ ಮಗುಗೆ ಏನ್ ಅವಶ್ಯಕತೆ ಇದೆ ಮತ್ತೆ ಆಪ್ತ ಸಮಾಲೋಚನೆಗೆ ಒಳಪಡಿಸಬೇಕಾ, ಜೊತೆಗೆ ಆ ಮಗುವಿಗೆ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಈ ವಿಚಾರಗಳನ್ನ ನಾವು ತಿಳ್ಕೊಂಡು ಅದ್ರ ಕುರಿತು ಮುಂದಿನ ಕ್ರಮ ಕೈಗೊಳ್ತೀವಿ. ಧಾರವಾಡದಿಂದ ಮತ್ತೊಂದು ಕರೆ ಇದೆ, ಪ್ರೀತಿ ಕುಲಕರ್ಣಿ ಅವರು. ನಮಸ್ಕಾರ ಮೇಡಮ್. ಪ್ರೀತಿ ಕುಲಕರ್ಣಿ ಅವರೇ. ನಮಸ್ತೆ ಸರ್. ಮಾತಾಡ್ರಿ ಅಮ್ಮ, ಏನ್ ಪ್ರಶ್ನೆ ಇದೆ? ಮೇಡಮ್, ನಮ್ಮ ರಿಲೇಟಿವ್ ಅಲ್ಲಿ ಒಬ್ರು ಒಂದು ಹೆಣ್ಮಗುನ ದತ್ತು ಪಡಿತಾರೆ 2010 ಅಲ್ಲಿ. ಇವಾಗ ಅವರು ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು. ಪ್ರಾಪರ್ಟಿಗೋಸ್ಕರ ಅವರು ಅಂದ್ರೆ ಹಸ್ಬೆಂಡ್ ಅಣ್ಣಂದ್ರು ಇವರಿಗೆ ತೊಂದರೆ ಕೊಡ್ತಿದ್ದಾರೆ. ಅಂದ್ರೆ ಮಗು ಕಾನೂನಾತ್ಮಕವಾಗಿ ದತ್ತು ಪಡೆದಿಲ್ಲ. ಓನ್ಲಿ ಜುವಿಲೈನ್ ಜಸ್ಟಿಸ್ ಆಕ್ಟ್ ಪ್ರಕಾರ ತಗೊಂಡ್ಬಿಟ್ಟು ಓನ್ಲಿ ಫಾರ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ದ ಚೈಲ್ಡ್ ಅಷ್ಟೇನೆ ತಗೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಲೀಗಲಿ ಇನ್ಹೆರಿಟೆನ್ಸ್ ಬರೋದಿಲ್ಲ ಆ ಮಗುಗೆ, ಹಾಗಾಗಿ ಈಕ್ವಲ್ ಪ್ರಾಪರ್ಟಿ ಕೊಡೋದಿಲ್ಲ ಅಂತ ಹೇಳಿ. ಸೊ ದಟ್ ಲೇಡಿ ಇಸ್ ಸಫರಿಂಗ್ ಕೋರ್ಟ್ ಕೇಸ್ ಅಲ್ಲಿ. ಅದಕ್ಕೆ ನನಗ್ ಬೇಕಾಗಿತ್ತು, ನೀವು ಪ್ರಕ್ರಿಯೆ ಆಗ್ತದೆ ಆದ್ಮೇಲೆ ಮಗುನ ಅಡಾಪ್ಟ್ ಮಾಡ್ಕೋಬಹುದು ಅಂತ. ವಾಟ್ ಇಸ್ ದಟ್ ಪ್ರಕ್ರಿಯೆ ಆಕ್ಚುಲಿ? ಅಂದ್ರೆ ಕಾರಾದಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ, ಆಮೇಲೆ ಹೋಮ್ ಸ್ಟಡಿ ಅದೆಲ್ಲ ಮಾಡ್ಬಿಟ್ಟು ಮಗುನ ಹ್ಯಾಂಡ್ ಓವರ್ ಮಾಡ್ತಾರೆ ಪೇರೆಂಟ್ಸ್. ಆಕ್ಚುಲಿ ಕಾನೂನಾತ್ಮಕವಾಗಿ ಯಾವ್ಯಾವ ಸ್ಟೆಪ್ಸ್ ಇರ್ತಾವೆ? ಅಂದ್ರೆ DC ಏನೋ ಹೇಳಿದ್ರಿ, ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗ್ಬೇಕಾ, ಸಿವಿಲ್ ಕೋರ್ಟ್ ಅಲ್ಲಿ ಹೋಗ್ಬೇಕಾ? ಆ ಪ್ರಕ್ರಿಯೆ ಅಂದ್ರೆ ಯಾವ್ಯಾವ ಸ್ಟೆಪ್ಸ್? ಫೈನಲಿ ಲೀಗಲಿ ಇನ್ಹೆರಿಟೆನ್ಸ್ ಬರ್ಬೇಕಾದ್ರೆ ಮಗುಗೆ ಏನೇ ನಾವು ಪ್ರಕ್ರಿಯೆಯಲ್ಲಿ ಏನೇ ಸ್ಟೆಪ್ಸ್ ಬರ್ತಾವ ಪ್ಲೀಸ್ ಹೇಳಿ. ಓಕೆ, ಏನಂದ್ರೆ ಈಗ ಮಕ್ಕಳ ಕಲ್ಯಾಣ ಸಮಿತಿ ಇಲ್ಲಿ ಮಗು ಬಂದಾದ್ಮೇಲೆ ಮಗುನ ನಮ್ಮ ಸುಪರ್ದಿಗೆ ಕೊಟ್ಟಿರ್ತಾರೆ. ಈ ಮಗುಗೆ ನೀವು ಕಾರಾಯಿಂದ ಏನು ನೋಂದಣಿ ಮಾಡ್ಕೋತೀರಾ, ಅದರ ನಂತರ ನಮ್ಮ ಎಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿರ್ಬೋದು, ನಮ್ಮ ಅಧೀಕ್ಷಕರು ಇರ್ಬೋದು, ಎಲ್ಲರೂ ಸಹ ಅದ್ರ ಕುರಿತು ಪರಿಶೀಲನೆ ಮಾಡ್ತೀವಿ. ಫೈನಲ್ ಆಗಿ ಇದನ್ನ ಕೊಡುವಂಥದ್ದು ಜಿಲ್ಲಾಧಿಕಾರಿಗಳು. ಇದು ಮೊದಲು ಕೋರ್ಟ್ ಸುಪರ್ದಿಗೆ ಬರ್ತಿತ್ತು, ಬಟ್ ಇತ್ತೀಚೆಗೆ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ದತ್ತು ಪ್ರಕ್ರಿಯೆ ಕೊನೆಯಲ್ಲಿ ಮುಕ್ತಾಯ ಆಗುವಂಥದ್ದು ಜಿಲ್ಲಾಧಿಕಾರಿಗಳ ಒಂದು ಅಧಿಕೃತ ಆದೇಶದಿಂದ. ಈಗ ಈ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ಲಿ DC ಅವರೇ DC ಅವರು ಅದಕ್ಕೆ ಪರಿಹಾರ ಕೊಡೋಕ್ ಬರಲ್ಲ. ಯಾಕಂದ್ರೆ ಇವರು ಕಾನೂನುಬದ್ಧವಾಗಿ ದತ್ತು ತಗೊಂಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಕಾನೂನು ಸಹಾಯ ಮಾಡ್ತಿತ್ತು. ಬಟ್ ಇವ್ರು ಯಾವ ರೀತಿ ದತ್ತು ತಗೊಂಡಿದ್ದಾರೆ ಅನ್ನೋ ಪ್ರಕ್ರಿಯೆ ಇದ್ರಲ್ಲಿ ನಾವು ತಗೊಳ್ಳೋದಾದ್ರೆ ಅದನ್ನ ಸ್ವಲ್ಪ ಪರಿಶೀಲನೆ ಮಾಡ್ಬೇಕಿರುತ್ತೆ. ಇವರು ಕಾನೂನುಬದ್ಧವಾಗಿ ದತ್ತು ತಗೊಂಡಿದ್ರೆ ಅವರು ಸಾಮಾನ್ಯವಾಗಿ ನಮ್ಮ ಕೋರ್ಟ್ ಮುಖಾಂತರನೇ ಅವರು ಇದಕ್ಕೆ ಫೈಟ್ ಮಾಡಬಹುದು. ಅಕಸ್ಮಾತ್ ಅವ್ರು ಕಾನೂನುಬದ್ಧವಾಗಿ ತಗೊಂಡಿಲ್ಲ ಅಂತ ಅಂದಾಗ ಅದನ್ನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಏನಿದೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಈ ಕುರಿತು ಮಾಹಿತಿ ಕೊಟ್ಬಿಟ್ಟು ನಂತರ ಏನ್ ಕ್ರಮ ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಸಹಾಯ ಮಾಡ್ತಾರೆ. ಬಹುಶಃ ಈ ಕೇಸಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ನಿಮ್ಮ ಕಡೆಯಿಂದ ಮಾಹಿತಿ ಬೇಕಾಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು
ದೂರವಾಣಿ ಸಂಖ್ಯೆ ಕೊಡ್ತೀವಿ, ದಯವಿಟ್ಟು ಮಾತಾಡಿ ಸಂಪರ್ಕ ಮಾಡಬಹುದು. ಯಾಕೆಂದರೆ ಈ ಥರದ ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ದಿಢೀರನೆ ಉದ್ಭವ ಆಗಿಬಿಡ್ತವೆ. ಒಂದು ಹಂತದವರೆಗೆ ಚೆನ್ನಾಗಿರುತ್ತೆ, ಯಾವಾಗಲೂ ಯಾರದೋ ಕಾರಣದಿಂದ ಅದು ಮಿಸ್ ಆಯಿತು ಅಂತ ಅಂದರೆ ಇಡೀ ದತ್ತು ತಗೊಳ್ಳೋದೇ ದೊಡ್ಡ ತಪ್ಪು ಅನ್ನೋ ಮಟ್ಟಕ್ಕೆ ಮಾತುಕತೆಗಳು ಬಂದ್ಬಿಡ್ತವೆ. ಹಾಗಾಗಿ ಸಮಾಜ ಸ್ವಲ್ಪ ಸುಧಾರಿಸ್ತಾ ಇದೆ. ದತ್ತು ತಗೊಳ್ಳೋದಕ್ಕೆ, ದತ್ತು ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳುವಂಥ ಮನಸ್ಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಮಧ್ಯೆ ಇಂಥವು ಯಾವ ಒಂದು ರಣರಂಕಲು ಶುರುವಾದರೆ ಸಮಸ್ಯೆ ಯಾಕೆ ಬೇಕು ಅನ್ನೋ ಪ್ರಶ್ನೆನ ದೊಡ್ಡದಾಗಿ ಹಾಕೊಳ್ಳುವಂಥದ್ದು. ಎಸ್ ಮೇಡಮ್, ದತ್ತು ಯಾರು ಆಗ್ಬೋದು, ಯಾರು ತಗೋಬೋದು? ಈಗ ತಾವು ಹೇಳ್ತಾ ಇದ್ರಿ ಪರಿತ್ಯಕ್ತ ಮಕ್ಕಳು ಅಂತ ಹೇಳಿ. ಸಿಂಗಲ್ ಪೇರೆಂಟು ನನ್ನ ಮಗುನ ಸಾಕೋಕ್ಕಾಗಲ್ಲ, ಯಾರಿಗಾರು ದತ್ತು ಕೊಡೋದಕ್ಕೆ ನಾನು ತಯಾರಿದ್ದೀನಿ ಅನ್ನೋರು ಏನು ಮಾಡಬೇಕು? ಹೌದು, ಅವರೂ ಸಹ ನಮ್ಮ ದತ್ತು ಕೇಂದ್ರನ ಸಂಪರ್ಕಿಸ್ಬೋದು, ಇಲ್ಲ ನಮ್ಮನ್ನು ಸಂಪರ್ಕಿಸ್ಬೋದು. ಅಂದರೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳನ್ನ ಸಂಪರ್ಕ ಮಾಡಿ ದತ್ತು ಕೊಡೋದಕ್ಕೆ ಏನಾದರೂ ಅವರು ಒಪ್ಪಿತವಾಗಿದ್ದರೆ ಅದಕ್ಕೆ ಅವರು ಯಾವ ರೀತಿ ಕಾನೂನುಬದ್ಧವಾಗಿ ನಮ್ಮ ಇಲಾಖೆ ಸುಪರ್ದಿಗೆ ಕೊಡೋದಕ್ಕೆ ಅವಕಾಶ ಇದೆಯೋ ಅದನ್ನ ಪೂರ್ಣಗೊಳಿಸಿದ್ರೆ ನಾವು ಅದನ್ನ ಮಗುನ ತಗೋತೀವಿ. ಯಾಕೆಂದ್ರೆ ಪೋಷಕರು ಬಂದು ಅವರು ಒಪ್ಪಿತವಾಗಿ ಅದನ್ನ ನಮ್ಮ ಇಲಾಖೆಗೆ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರ್ಕೊಟ್ರೆ ನಾವು ಆ ಮಗುನ ತಗೋತೀವಿ. ಆ ಮಗುನು ಸಹ ದತ್ತು ಪ್ರಕ್ರಿಯೆಗೆ ಒಳಪಡುತ್ತೆ. ಯಾವ ಏಜ್ ಅಲ್ಲಿ ಇರಬೇಕದು? ಆ ವಯಸ್ಸು ಅಂತ ಏನಿಲ್ಲ, ಬಟ್ ಅವರು ನೋಡ್ಕೊಳಕ್ ಆಗದೆ ಇರೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಇತ್ತೀಚೆಗೆ ಸರ್ಕಾರದಲ್ಲಿ ಅನೇಕ ಯೋಜನೆಗಳಿದೆ. ಅಂದ್ರೆ ನಮ್ಮ ಇಲಾಖೆ ಇದ್ರಲ್ಲೇ ಆಗ್ಲಿ ಸಿಂಗಲ್ ಪೇರೆಂಟ್ ಇರುವಂತ ಮಕ್ಕಳಿಗೆ ಪ್ರಾಯೋಜಕತ್ವ ಯೋಜನೆ ಅಂತ ಇದೆ. ಅದರಲ್ಲಿ ಪ್ರತಿ ತಿಂಗಳು ಸಹ ಮಗುವಿನ ವಿದ್ಯಾಭ್ಯಾಸ ಮತ್ತೆ ಜೀವನ ನಿರ್ವಹಣೆಗೆ 4,000 ಪಾವತಿ ಆಗುತ್ತೆ ಈ ಪ್ರಾಯೋಜಕತ್ವ ಯೋಜನೆಯಲ್ಲಿ. ಸೊ ಈ ರೀತಿ ಅನೇಕ ಯೋಜನೆಗಳಿರುತ್ತೆ. ಅದನ್ನ ಉಪಯೋಗ ಮಾಡ್ಕೊಂಡ್ಬಂದು ಜೊತೆಗೆ ನಮ್ಮ ಸರ್ಕಾರಿ ಹಾಸ್ಟೆಲ್ಸ್ ಇರುತ್ತೆ ಅಲ್ವಾ, ವಸತಿ ನಿಲಯಗಳಿರ್ಬೇಕಾಗಿದ್ರೆ ಅಲ್ಲೂ ಸಹ ಮಗುಗೆ ಶಿಕ್ಷಣ ವ್ಯವಸ್ಥೆಗೆ ತರಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಸೇರಿಸುವಂತ ಅವಕಾಶ ಇರುತ್ತೆ. ಆ ಕಾರಣಕ್ಕೆ ಇವ್ರು ಯಾವ ಒಂದು ವಿಚಾರದಿಂದ ದತ್ತು ಕೊಡ್ತಾ ಇದಾರೆ, ಯಾಕೆಂದ್ರೆ ಅವ್ರೇನಾದ್ರು ಮಾನಸಿಕವಾಗಿ ಸಮಸ್ಯೆ ಇದ್ರೆ ಅವ್ರಿಗೆ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ, ಇಲ್ಲ ಅವರು ಏನೂ ಸಹ ಆರ್ಥಿಕವಾಗಿ ಸಬಲರಲ್ಲ ಅಂದ್ರೂ ಸಹ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಸರ್ಕಾರದ ಯೋಜನೆಗಳಿರುತ್ತೆ. ಆ ಕಾರಣಕ್ಕೆ ಇವೆಲ್ಲಾನು ಪರಿಶೀಲನೆ ಮಾಡ್ಬೇಕಿರುತ್ತೆ. ನಮ್ಮಲ್ಲಿ ಮುಖ್ಯವಾಗಿ ಉತ್ತರ ಭಾರತದವರು ಬರ್ತಾರೆ, ಅವರು ದತ್ತು ಪ್ರಕ್ರಿಯೆಗೆ ಬೇಗ ಕೊಟ್ಬಿಡ್ತಾರೆ ನಮಗೆ ಬೇಡ ಅಂತೇಳಿ. ಸೊ ಈ ರೀತಿಯ ಮಕ್ಕಳನ್ನ ನಾವು ತಗೋಬಹುದು. ಬಟ್ ಆ ಒಂದು ಕೆಲವೊಂದು ಆರ್ಥಿಕ ಕಾರಣಗಳಿಂದ ಆತರ ಅಂತ ಬಂದಾಗ ಸರ್ಕಾರದ ಇನ್ನಿತರ ಯೋಜನೆಗಳನ್ನ ಉಪಯೋಗ ಮಾಡಿಕೊಂಡು ಆ ಮಗುನ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಸಹ ನಾವು ಪೋಷಕರಿಗೆ ಆಪ್ತ ಸಮಾಲೋಚನೆ ಮಾಡ್ತೀವಿ. ಆಗ್ಲೂ ಸಹ ಅವರು ಒಪ್ಪಿಲ್ಲ ಅಂತ ಅಂದಾಗ ನಾವು ಕಾನೂನುಬದ್ಧ ಪ್ರಕ್ರಿಯೆಗೆ ಒಳಪಡಿಸ್ತೀವಿ. ಓಕೆ, ಕೃಷ್ಣ ಅವರು ಮಂಡ್ಯದಿಂದ ಕರೆ ಮಾಡ್ತಿದ್ದಾರೆ. ಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಕೃಷ್ಣ ಅವರೇ, ಮಾತಾಡಿ, ಏನ್ ಪ್ರಶ್ನೆ? ನಮಸ್ಕಾರ ನಮಸ್ಕಾರ, ಮಾತಾಡಿ. ನಿಮ್ಮ ಟಿವಿ ಶಬ್ದನ ಕಡಿಮೆ ಮಾಡಿ. ವೆರಿ ಗುಡ್, ವೆರಿ ಬಹಳ ಜಾಣರಿದ್ದೀರಿ ನೀವು, ಮಾತಾಡ್ರಿ ಸರ್. ಹಲೋ ಕೃಷ್ಣ, ಮಾತಾಡಿ. ಮಾತಾಡಿ ಮಾತಾಡಿ. ನಮ್ಗೆ 2 ಜನ ಹೆಣ್ಮಕ್ಳು. ಆಯ್ತು, 2 ಜನ ಹೆಣ್ಮಕ್ಳು. 2 ಜನ ಹೆಣ್ಮಕ್ಳಲ್ಲಿ 2 ಜನ ತೀರೋಗ್ಬಿಟ್ಟವ್ರೆ. ಓಹೋ, ಹಾ. 2 ಜನನು ತೀರೋಗಿರೋದ್ರಿಂದ ನಮ್ಮ ಮಕ್ಕಳನ್ನ ಬೇರೆ ನಮ್ಮ ಸಂಬಂಧಿಕರು ಯಾರೋ ಸಾಕೊಂಡವ್ರೆ ನಮ್ಮ ಹತ್ರ. ತೀರೋಗವ್ರೆ. ನಮ್ಮ ಮಗಳ ಅಪ್ಪ, ಅವ್ರ ಅಪ್ಪ ಒಬ್ರವ್ರೆ. ಅವ್ರ ತಂದೆ ತಾಯಿ ಎಲ್ಲ ತೀರೋಗ್ಬಿಟ್ಟವ್ರೆ. ಅವ್ರ ನಮ್ಮ ಮಳಿಮೈನ್ ತಂದೆ ತಾಯಿ ಎಲ್ಲ ತೀರೋಗ್ಬಿಟ್ಟವ್ರೆ. ನಮ್ ಸಂಬಂಧಿಕರು ನಮ್ಮ ಮಕ್ಕಳನ್ನ ಸಾಕೊಂಡವ್ರೆ, ಮೊಮ್ಮಕ್ಕಳನ್ನ. ಸರಿ, ಹಾ. ಈಗ ಆ ಮಕ್ಕಳು ನಿಮಗ್ ಬೇಕಾ ಅಥವಾ ನಿಮ್ಗೆ ಯಾರು ದತ್ತು ತಗೋಬೇಕು ಅಂತ ಇದ್ದೀರಾ? ದತ್ತು ಪ್ರಕ್ರಿಯೆ ಏನು ನಡೆದಿಲ್ಲ. ಖಂಡಿತವಾಗ್ಲೂ ಇಲ್ಲಿ ಈಗಾಗಲೇ ಅವರು ಒಬ್ಬಂಗೆ 18 ವರ್ಷ ಆಗದೆ, ಒಬ್ಬಂಗೆ 17 ವರ್ಷ ಆಗದೆ. ದತ್ತು ಪ್ರಕ್ರಿಯೆನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೇಳ್ತಾ ಇದೀವಿ. ಹೌದು, ಯಾಕೆಂದ್ರೆ ಸಂಬಂಧಿಕರ ಇರಬಹುದು, ಜೊತೆಲಿ ಇರುವಂತವ್ರು ಇರ್ಬೋದು, ಯಾವ್ದೇ ದತ್ತು ತಗೊಳ್ಳೋ ಅಂತವ್ರು ದತ್ತು ಪ್ರಕ್ರಿಯೆಗೆ ಖಂಡಿತವಾಗ್ಲೂ ಒಳಪಡಿಸ್ಬೇಕು. ಯಾಕೆಂದ್ರೆ ಸಂಬಂಧಿಕರಿಗೂ ಸಹ ಕೊಡೋದಕ್ಕೆ ಅವಕಾಶ ಇದೆ. ಈಗ ಯಾರಾದ್ರೂ ಪೋಷಕರು ಏನಾದ್ರು ಮರಣ ಹೊಂದಿದ್ರೆ ಇಲ್ಲ ಬೇರೆ ಸಮಸ್ಯೆಗಳಾದಾಗ ಖಂಡಿತವಾಗ್ಲೂ ಅವರ ಸಂಬಂಧಿಕರು ಯಾರಿರ್ತಾರೆ, ಇಲ್ಲ ಅವರ ಅಣ್ಣ ತಂಗಿ ಆ ಥರ ಯಾರಿರ್ತಾರೆ ಅವ್ರೂ ಸಹ ಮಕ್ಕಳ ನೋಡ್ಕೋಬಹುದು. ದಯವಿಟ್ಟು ನೀವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇರುತ್ತೆ ನಿಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲೂ ಸಹ ಇದೆ, ಅಲ್ಲಿ ಹೋಗಿ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ.
ನೋಡಿ, ಏನೋ ಒಂದು ಮುಲಾಜಿಗೊಳಗಾಗಿ ಅಥವಾ ಯಾವುದೋ ಒಂದು ದುಸ್ಥಿತಿಗೆ ಒಳಗಾಗಿ ನೀನೇ ಸಾಕಳಪ್ಪ ಪರವಾಗಿಲ್ಲ ಅಂತ ಒಂದು ಬಾಯಿ ಮಾತಲ್ಲಿ ಹೇಳೋ ಅಂಥದ್ದು, ಅಥವಾ ಇನ್ನೆಲ್ಲೋ ನನಗೆ ಸಿಕ್ತು ನಾನು ಸಾಕ್ತೀನಿ, ನನಗೆ ಒಂದು ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತೀನಿ ಅನ್ನೋವಂಥ ಮನಸ್ಥಿತಿಯಿಂದ ತಂದಿರ್ಬೋದು. ಇವೆಲ್ಲದರ ಮಧ್ಯೆ ಏನೋ ಸಮಸ್ಯೆಗಳು ಉದ್ಭವ ಆದಾಗ ಮುಂದೇನಪ್ಪ ಅಂತ ಹೇಳಿ ಓಡಾಡೋದು, ಇವೆಲ್ಲವನ್ನು ನೋಡಿದಾಗ ಒಂದು ರೀತಿ ಕಾನೂನು ಬಾಹಿರವಾಗಿ ದತ್ತು ಪಡ್ಕೊಂಡ್ರೆ ಏನೆಲ್ಲ ಪನಿಷ್ಮೆಂಟ್ ಇದೆ, ಏನು ಕತೆಗೆ ಮೇಡಮ್? ಹೌದು, ಕಾನೂನು ಬಾಹಿರವಾಗಿ ದತ್ತು ತಗೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ದಂಡನೆ ಇದೆ. 1 ಲಕ್ಷ ರೂಗಳನ್ನ ಪಾವತಿ ಮಾಡ್ಬೇಕು ಅಂತ 5 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಪಡ್ತಾರೆ. ಜೊತೆಗೆ ಈ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥವ್ರು ಸಹ ಇರ್ತಾರೆ, ಅವ್ರಿಗೂ ಸಹ ಶಿಕ್ಷೆಗೆ ಒಳಪಡ್ತಾರೆ. ಆಸ್ಪತ್ರೆಗಳಲ್ಲಿ ಏನಾದರೂ ಕಂಡು ಬಂದರೆ ಖಂಡಿತವಾಗ್ಲೂ ಅವ್ರಿಗೆ 7 ವರ್ಷ ಶಿಕ್ಷೆ ಇರುತ್ತೆ, ಜೊತೆಗೆ 1 ಲಕ್ಷ ಅವ್ರಿಗೆ ದಂಡ ಇರುತ್ತೆ. ಇದೆಲ್ಲ ಕಾರಣದಿಂದನೂ ಸಹ ನಾವು ಕಾನೂನುಬದ್ಧವಾಗಿ ಮಾಡಬೇಕು ಅನ್ನೋದೇ ಈ ಒಂದು ಎಲ್ಲ ಏನು ಶಿಕ್ಷೆ ಇದೆ ಅದರದ್ದು ಮುಖ್ಯ ಉದ್ದೇಶ ಆಗಿರೋ ಕಾರಣದಿಂದ ಎಲ್ಲರೂ ಕಾನೂನುಬದ್ಧವಾಗಿ ಮಾಡೋದಕ್ಕೆ ಪಣ ತೊಡೋಣ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಕಾನೂನುಬದ್ಧವಾಗಿ ಆದರೆ ಈಗ 2-3 ಕರೆಗಳನ್ನ ಪರಿಶೀಲನೆ ಮಾಡಿದಾಗ ಎಲ್ಲರೂ ಸಹ ದತ್ತು ಪ್ರಕ್ರಿಯೆಗೆ ಆ ಮಗುನ ತಗೊಂಡು 18-19 ವರ್ಷ ಆದ್ರೂ ಸಹ ಅವರಿಗೆ ಮಾಹಿತಿ ಇಲ್ಲ, ದತ್ತು ಪ್ರಕ್ರಿಯೆಗೆ ಒಳಪಟ್ಟಿಲ್ಲ, ಈಗಲೂ ಸಹ ಕೆಲವೊಂದು ಸಮಸ್ಯೆಗಳು ಅವ್ರಿಗೆ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇರೋದು ನೋಡಿದ್ರೆ ಇದನ್ನ ನಾವು ಇನ್ನೂ ಹೆಚ್ಚು ಒಂದು ಒಳ್ಳೆ ರೀತಿಯಲ್ಲಿ ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಲಿ ಈಗ ನಮ್ಮ ದತ್ತು ಪ್ರಕ್ರಿಯೆ ಅಂತ ಬಂದಾಗ ಪೋಷಕರು ಏನಾದರೂ ಇದ್ರೆ ಖಂಡಿತವಾಗ್ಲೂ ದಂಪತಿಗಳಿದ್ರೆ ಅವರಿಬ್ರು ಒಪ್ಪಿತವಾಗಿನೇ ತಗೊಬೇಕಿರುತ್ತೆ. ಯಾಕೆಂದ್ರೆ ದತ್ತು ಪ್ರಕ್ರಿಯೆಗೆ ನಾವು ಸುಮ್ಮನೆ ಒಬ್ರಿಗಿಷ್ಟ ಇದು ಒಬ್ರಿಗಿಷ್ಟ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ. ಆ ಕಾರಣಕ್ಕೆ ಅವರಿಬ್ಬರು ಒಪ್ಪಿತವಾಗಿರ್ಬೇಕು. ಮತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ಯಾರು ಪುರುಷರು ಇರ್ತಾರೆ ಅವರಿಗೆ ಹೆಣ್ಣು ಮಗುನ ದತ್ತು ಪ್ರಕ್ರಿಯೆ ಕೊಡೋದಿಲ್ಲ. ಆದ್ರೆ ಮಹಿಳೆ ಇರ್ತಾರಲ್ವಾ ಅವ್ರಿಗೆ ಗಂಡು ಮತ್ತು ಹೆಣ್ಣು ಇಬ್ಬರು ಮಕ್ಕಳನ್ನು ಸಹ ನಾವು ದತ್ತು ಪ್ರಕ್ರಿಯೆಗೆ ಕೊಡ್ತೀವಿ. ಇದೆಲ್ಲಾನು ಸಹ ಎಲ್ಲರ ಗಮನದಲ್ಲೂ ಇರಬೇಕು. ಯಾಕಂದ್ರೆ ಕೆಲವೊಬ್ರು ಅನ್ಕೋತಿರ್ತಾರೆ ನಮ್ಗೆ ಈಗ 2-3 ಜನ ಕರೆ ಮಾಡಿದಾಗ ನಮ್ಗೆ ಹೆಣ್ಮಗು ಬೇಕು ಅಂತ ಕೇಳ್ತಿದ್ರು, ಗಂಡು ಮಗು ಬೇಕು ಅಂತ ಕೇಳ್ತಿದ್ರು. ಹೌದು, ಆಕ್ಚುಲಿ ನೀವು ನೋಂದಣಿ ಮಾಡ್ಕೊಂಡ ನಂತರ ಅದು ನಮ್ಮ ಇಲಾಖೆ ಪ್ರಕ್ರಿಯೆ ಇದರಲ್ಲಿ ನಿಮ್ಗೆ ನೀವು ಬಂದು ಪರಿಶೀಲನೆ ಬಂದಾಗ ಖಂಡಿತವಾಗ್ಲೂ ಸಹ ಅಲ್ಲಿ ನಾವು ಅದನ್ನ ಗಣನೆಗೆ ತಗೋತೀವಿ. ಹಾವೇರಿಯಿಂದ ರಮೇಶ್ ಅವರು ತುಂಬಾ ಹೊತ್ತಿಂದ ಕಾಯ್ತಿದ್ದಾರೆ. ರಮೇಶ್ ನಮಸ್ಕಾರ ರೀ. ಹಲೋ ರಮೇಶ್ ಅವರೇ, ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ಕೇಳಿ ಸರ್ ಪ್ರಶ್ನೆ. ಸರ್ ಈಗ ನಮ್ಮ ಹೆಂಡತಿಯವರು ಒಬ್ಬರೇ ಇದ್ದಾರೆ, ತಂದೆ ತಾಯಿ ಇದ್ದಾರೆ ಅವ್ರಿಗೆ, ಬೇರೆ ಯಾವ ಮಕ್ಕಳಾಗಿಲ್ಲ ಅವ್ರಿಗೆ. ನಮ್ಮ ಮಾವನವ್ರಿಗೆ ಒಬ್ಬರೇ ಮಗಳು ಇರೋದು. ಸರಿ. ಅವ್ರಿಗೆ ಈಗ ಅವ್ರು ದತ್ತು ತಗೊಂತಾನೆ ಅಂತ ಇದ್ದಾರೆ, ತಗೊಳಕ್ ಬರುತ್ತಾ ಇಲ್ಲ ಅಂತ. ಎಷ್ಟು ವಯಸ್ಸ್ರಿ ಸರ್ ಅವ್ರಿಗೆ? ಈಗ ನಮ್ಮ ಹೆಂಡತಿಗೆ 38 ವರ್ಷ. ದತ್ತು ತಗೊಳ್ತಾ ಇರೋರು ಯಾರು? ದತ್ತು ತಗೊಳ್ಳೋರು ಯಾರು? ಮಾವನವರ? ಮಾವನವರು ಸರ್. ಅವ್ರ ವಯಸ್ಸು ಎಷ್ಟು ಸರ್? ಅವ್ರದ್ದು 60 ವರ್ಷ ಸರ್. ಒಬ್ರೇನಾ ಇರೋದು? ಒಬ್ರೇ ಸರ್ ಇರೋದು. ಇಲ್ಲ, 60 ವರ್ಷ ಮೇಲ್ಪಟ್ಟಿರುವಂತವ್ರಿಗೆ ದತ್ತು ಪ್ರಕ್ರಿಯೆಗಿರೋದಿಲ್ಲ. 55 ವರ್ಷ ಇರ್ತಾರಲ್ವಾ ಅವ್ರಿಗೆ ಅವಕಾಶ ಇದೆ. ಓಕೆ, ತಾವು ಹೇಳ್ತಾ ಇದ್ರಿ ಈ ಎಲ್ಲ ಪ್ರಶ್ನೆಗಳನ್ನ ನೋಡಿದಾಗ ನಮ್ಮ ಸಮಾಜ ಇನ್ನೂ ಕೂಡ ಈ ವಿಷಯಕ್ಕೆ ಓಪನ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಹೌದು, ಏಕೆಂದ್ರೆ ಕೆಲವೊಂದು ವಿಚಾರಗಳು ಅಂತ ಬಂದಾಗ ನಾವು ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ಕೊಡ್ಬೇಕು ಅಂತ ಈ ಒಂದು ಕಾರ್ಯಕ್ರಮಗಳನ್ನ ಏನಕ್ಕೆ ಹಮ್ಕೋತಾ ಇದೀವಿ ಅಂದ್ರೆ ಇನ್ನು ಇದ್ರ ಕುರಿತು ಸಮಾಜ ಓಪನ್ ಅಪ್ ಆಗುವಂತದ್ದು ತುಂಬಾ ಇದೆ. ಹೌದು, ಅದಕ್ಕೆ ಈಗ ದತ್ತು ಮಾಸಾಚರಣೆ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ವಿಭಿನ್ನವಾದ ಕಾರ್ಯಕ್ರಮಗಳ ಮೂಲಕ ಸಮುದಾಯನ ಈ ಒಂದು ಇದರಲ್ಲಿ ನಾವು ತಗೊಂಡ್ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ದತ್ತು ಪ್ರಕ್ರಿಯೆ ಅಂತ ಏನಿರುತ್ತೆ ಅದ್ರ ಕುರಿತು ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸಾರ್ವಜನಿಕರಿಗಿರ್ಬೋದು, ನಮ್ಮ ನಾಗರಿಕರಿಗಿರಬಹುದು, ಹಾಗೆ ಅವಶ್ಯಕತೆ ಉಳ್ಳಂತಹ ಪೋಷಕರಿರ್ಬೋದು, ಜೊತೆಗೆ ಸಮಾಜದಲ್ಲಿ ಇರುವಂತಹ ಎಲ್ಲಾ ರೀತಿಯ ಮನಸ್ಥಿತಿಗಳವರೆಗೂ ಇರ್ಬೋದು, ಎಲ್ರಿಗೂ ನಾವು ಇದೊಂದು ಕಾರ್ಯಕ್ರಮನ ದತ್ತು ಕಾರ್ಯಕ್ರಮ ಯಾವ ರೀತಿ ಜರುಗುತ್ತೆ, ಅದಕ್ಕೆ ಪ್ರಕ್ರಿಯೆ ಏನು, ಅದನ್ನ ಯಾವ ರೀತಿ ನಾವು ಮಾಡ್ಕೋಬೇಕು ಮತ್ತು ಯಾರು ಅರ್ಹರಿರ್ತಾರೆ, ಅದಕ್ಕೆ ದತ್ತು ಏನಾದ್ರೂ ಅನೈತಿಕವಾಗಿ ಆದರೆ ಅದಕ್ಕೆ ಇರುವಂತಹ ದಂಡನೆಗಳೇನು, ಇದೆಲ್ಲಾ ವಿಚಾರನೂ ಸಹ ನಾವು ಅರಿವು ಮೂಡಿಸುವಂತಹ ಕಾರ್ಯಕ್ರಮದಲ್ಲಿ ಹೌದು. ಅದನ್ನ ನಾವು ಸಾಮಾನ್ಯವಾಗಿ ಬೀದಿ ನಾಟಕಗಳಿರಬಹುದು, ಕೆಲವೊಂದು ಇದರಲ್ಲಿ ನಾವು ವೇದಿಕೆಗಳ ಮುಖಾಂತರ ಇರುವಂತದ್ದು ಇರ್ಬೋದು, ಜೊತೆಗೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಇವ್ರನ್ನ ಮುಖ್ಯವಾಗಿ ತಗೋತಾ ಇದೀವಿ. ಯಾಕೆಂದ್ರೆ ಶಿಕ್ಷಣ ಇಲಾಖೆಗೆ, ಆರೋಗ್ಯ ಇಲಾಖೆಗೆ ಇವೆರಡೂ ಸಹ ತುಂಬಾ ಜನ ಪೋಷಕರು ಸಂಪರ್ಕ ಇರುವಂತಹ ಇಲಾಖೆಗಳಾಗಿರೋ ಕಾರಣದಿಂದ ಅವ್ರನ್ನೂ ಸಹ ಮುಖ್ಯವಾಗಿ ತಗೋತಾ ಇದೀವಿ. ಜೊತೆಗೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಮಕ್ಕಳ ಗ್ರಾಮ ಸಭೆ ಅಂತ ಇದೆ, ಅಲ್ಲೂ ಸಹ ಈ ವಿಚಾರಗಳನ್ನ ನಾವು
ಹೆಚ್ಚು ಒತ್ತು ಕೊಟ್ಟು ಎಲ್ಲ ನಾಗರಿಕರಿಗೂ ಸಹ ಈ ವಿಚಾರ ತಲುಪಿಸುವಂತಹ ಪ್ರಯತ್ನದಲ್ಲಿದ್ದೀವಿ. ಹಾಗೇನೆ ಕೆಲವೊಂದು ಇದರಲ್ಲಿ ನಾವು ಯಾವ ರೀತಿ ಜನಕ್ಕೆ ತಲುಪಿಸ್ಬೋದು ಅನ್ನೋದಕ್ಕೆ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಇರ್ಬೋದು, ಕಳೆದ ಬಾರಿ ನಾವು ಒಂದು ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಇರುವಂತಹ ಒಂದು ದೇವಸ್ಥಾನ, ಅದರ ಸುತ್ತಮುತ್ತಲಿನ ಪ್ರದೇಶ ಮತ್ತೆ ಬೆಟ್ಟ ಎಲ್ಲ ಇದೆ, ಅಲ್ಲೆಲ್ಲಾನು ಸಹ ಹೋಗಿ ನಾವು ಅರಿವು ಮೂಡಿಸೋದಕ್ಕೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಎಲ್ಲ ಹೋಗಿ ಕೆಲಸ ಮಾಡಿದ್ದೀವಿ. ಜೊತೆಗೆ ಇದ್ರ ಕುರಿತು ನಮಗೆ ನಮ್ಮ ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOs ಯಾರಿದ್ದಾರೆ ಅವರು ಸಹ ತಮ್ಮ ಕೈ ಜೋಡಿಸಿದ್ದಾರೆ, ಅವರು ಈ ವಿಚಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಾನು ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದೇನು ಅಂತ ಅಂದರೆ, ದಯವಿಟ್ಟು ಈ ದತ್ತು ಈ ಒಂದು ಮಕ್ಕಳಿಗೆ ಅಂತ ಬಂದಾಗ ದತ್ತು ಪ್ರಕ್ರಿಯೆ ಮುಖ್ಯವಾಗಿರುತ್ತೆ. ಇದರ ಕುರಿತು ಹೆಚ್ಚು ನಮ್ಮ ಸಾಮೂಹಿಕ ಮಾಧ್ಯಮಗಳೇನಿದ್ದಾವೆ ಅವುಗಳ ಮುಖಾಂತರ ತಲುಪಿದ್ರೆ ಖಂಡಿತವಾಗ್ಲೂ ಜನ ಇನ್ನೂ ಹೆಚ್ಚು ಒಂದು ಒಳ್ಳೆ ರೀತಿಯಲ್ಲಿ ತಗೋತಾರೆ. ಯಾಕಂದ್ರೆ ಬಾಲ್ಯವಿವಾಹ ನಿಷೇಧ ಕಾಯ್ದೆ ಇರ್ಬೋದು, ನಮ್ಮ ದತ್ತು ಪ್ರಕ್ರಿಯೆ ಕಾಯ್ದೆ ಇರ್ಬೋದು, ಬಾಲ ನ್ಯಾಯ ಕಾಯ್ದೆ, ಜೊತೆಗೆ ನಮ್ಮ ಪೋಕ್ಸೋ ಕಾಯ್ದೆ ಇರ್ಬೋದು, ಬಾಲ ಕಾರ್ಮಿಕತೆ ಇದನ್ನ ನಿಲ್ಲಿಸುವಂತ ಕಾಯ್ದೆ ಇರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟ ಶಿಕ್ಷಣದ್ದು RTI ಅಂತ ಒಂದು ಇದಿದೆ. ಸೊ ಇದೆಲ್ಲಾನು ಸಹ RTIಲಿ ನಾವು ಏನ್ ಇದ್ ಮಾಡ್ಕೋತೀವಿ, ಮಕ್ಕಳಿಗೆ ಶಿಕ್ಷಣ ತಲುಪಿಸುವಂತಹ ಒಂದು ಮುಖ್ಯ ವೇದಿಕೆಯಾಗಿ ಅದು ನಿರ್ಮಾಣ ಆಗಿರುತ್ತೆ. ಆ ಕಾರಣಕ್ಕೆ ಇವೆಲ್ಲ ಕಾಯ್ದೆಗಳ ಮುಖಾಂತರನು ಸಹ ನಾವು ಮಕ್ಕಳಿಗೆ ಒಂದು ಅವರ ಹಕ್ಕುಗಳನ್ನ ತಲುಪಿಸುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ ಇದ್ರಲ್ಲೆಲ್ಲರೂ ಅಂದ್ರೆ ಸಮುದಾಯದ ಪ್ರತಿಯೊಬ್ರು ಸಹ ಕೈ ಜೋಡಿಸ್ಬೇಕಿರುತ್ತೆ. ಯಾಕಂದ್ರೆ ಕೈ ಜೋಡಿಸೋದಕ್ಕೆ ಪ್ರಕಾಶ್ ಅಂತ ಒಬ್ರು ಕಾಯ್ತಾ ಇದಾರೆ ಮೇಡಮ್. ಪ್ರಕಾಶ್ ನಮಸ್ಕಾರ. ಪ್ರಕಾಶ್ ಅವರೇ ನಮಸ್ಕಾರ, ಮಾತಾಡಿ ಸರ್, ಏನ್ ಪ್ರಶ್ನೆ? ಹಾ ಕೇಳಿ ಪ್ರಕಾಶ್. ನಮಸ್ಕಾರ, ಮಾತಾಡ್ತಾ ಹೋಗಿ, ಸಮಯ ಮೀರ್ತಾ ಇದೆ. ಎಷ್ಟು ವರ್ಷ ತಮ್ಗೆ ಪ್ರಕಾಶ್? ಹಾ 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 41 ವಯಸ್ಸು. ಓಕೆ ಓಕೆ, ಎಸ್ ಸರ್. ಈಗ ದಂಪತಿಗಳಿದ್ದೀರಾ ಸರ್, ಇಲ್ಲ ಒಬ್ರೇ ಇರೋದಾ? ಓಕೆ, ಇಬ್ಬರ ವಯಸ್ಸು ಎಷ್ಟು ಸರ್? ಓಕೆ, ಖಂಡಿತವಾಗ್ಲೂ ಸಹ ನಿಮ್ಗೆ 2 ವರ್ಷದ ಒಳಗಿನ ಮಗುನೇ ಸಿಗುತ್ತೆ. ಜೊತೆಗೆ ನೀವು ಕಾರಾ ಅಂದ್ರೆ ನಮ್ಮ ಸೆಂಟ್ರಲ್ ರಿಸೋರ್ಸ್ ಏನಿದೆ, ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತ ಏನಿದೆ, ಆ ಇದರಲ್ಲಿ ನೀವು ನೋಂದಣಿ ಮಾಡ್ಕೊಬೇಕಾಗಿರುತ್ತೆ. ಆ ನೋಂದಣಿ ಮಾಡ್ಕೊಳ್ಳಿ. ನಿಮ್ಮ ಶಿವಮೊಗ್ಗ ಜಿಲ್ಲೆಯ ದತ್ತು ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಸಹಾಯನ ಪಡ್ಕೊಳ್ಳಿ. ಖಂಡಿತ ನಿಮ್ಮ ಆಸೆ ಈಡೇರುತ್ತೆ ಮೇಡಮ್. ಕೊನೆಯದಾಗ ಒಂದು ಸಂದೇಶ. ಖಂಡಿತವಾಗ್ಲೂ ಇಷ್ಟೊತ್ತು ನಾವು ದತ್ತು ಪ್ರಕ್ರಿಯೆ ಬಗ್ಗೆ ಮಾತಾಡಿದೀವಿ. ಮಕ್ಕಳನ್ನ ಒಂದು ಒಳ್ಳೆ ಕುಟುಂಬದ ವ್ಯವಸ್ಥೆಗೆ ಸೇರಿಸಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಆ ಕಾರಣಕ್ಕೆ ಎಲ್ಲರೂ ಈಗ ಮಕ್ಕಳ ದಿನಾಚರಣೆ ಅಂತ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅದನ್ನ ಮಕ್ಕಳ ದಿನಾಚರಣೆ ಒಂದು ದಿನಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಅದು ಪ್ರತಿದಿನನೂ ಸಹ ನಾವು ಮಕ್ಕಳಿಗೋಸ್ಕರ ಕೆಲಸ ಮಾಡುವಂತಹ ಒಂದು ದಿನಾಚರಣೆ ಆಗಿರಬೇಕು. ಈ ಒಂದು ದತ್ತು ಮಾಸಾಚರಣೆಯಲ್ಲಿ ನಿಮ್ಮೆಲ್ಲರೂ ಸಹಕಾರನೂ ಸಹ ನಮಗೆ ತುಂಬಾ ಅಗತ್ಯ ಇರುತ್ತೆ. ಆ ಕಾರಣಕ್ಕೆ ಈ ವರ್ಷದ ಒಂದು ಥೀಮ್ ಏನಿದೆ ಅಂದ್ರೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ದತ್ತು ಪ್ರಕ್ರಿಯೆಗೆ ಉತ್ತೇಜಿಸುವುದಾಗಿರುತ್ತೆ. ಆ ಕಾರಣಕ್ಕೆ ಇದೆಲ್ಲದಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯವಾಗಿರೋ ಕಾರಣದಿಂದ ಎಲ್ಲರೂ ನೀವು ಈ ವಿಚಾರದಲ್ಲಿ ತಮ್ಮ ಏನು ಅವಕಾಶ ಇರುತ್ತೆ ನಿಮಗೆ ಕೆಲಸ ಮಾಡೋದಕ್ಕೆ ಅದನ್ನ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನೀವು ಏನಾದರೂ ನಿಮಗೆ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳಲ್ಲಿ ಗೊಂದಲಗಳಿದೆ, ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಕ್ರಿಯೆ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಎಲ್ಲಿದೆ ಅಂತ ಗೊತ್ತಿಲ್ಲ, ಮಕ್ಕಳ ಕಲ್ಯಾಣ ಸಮಿತಿ ಎಲ್ಲಿದೆ ಅಂತ ಗೊತ್ತಿಲ್ಲ, ದತ್ತು ಕೇಂದ್ರಗಳು ಎಲ್ಲಿದೆ ಅಂತ ಗೊತ್ತಿಲ್ಲ, ಇದೆಲ್ಲದಕ್ಕೂ ಮುಖ್ಯವಾದ ಒಂದು ಔಷಧಿ ಏನಂದ್ರೆ 1098 ಇದಕ್ಕೆ ಕರೆ ಮಾಡಿ. ಖಂಡಿತವಾಗ್ಲೂ ಸಹ ನೀವು ಯಾವ ಜಿಲ್ಲೆಯಲ್ಲಿ ಅದನ್ನ ಹುಡುಕ್ತಾ ಇರ್ತೀರಾ ಅವರು ಮಾಹಿತಿ ಕೊಡ್ತಾರೆ ನಿಮಗೆ. ನಿಮ್ಮ ಒಂದು ಕಚೇರಿಗಳ ಮಾಹಿತಿ ಇರಬಹುದು ಅಥವಾ ದತ್ತು ಕೇಂದ್ರದ ಮಾಹಿತಿ ಇರಬಹುದು. 1098ಕ್ಕೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಆತ್ಮೀಯ ವೀಕ್ಷಕರು, ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ವಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವಾರ. ನಮಸ್ಕಾರ, ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟು ದತ್ತು ಪ್ರಕ್ರಿಯೆಗೆ ತಾವೂ ಸಹ ಕೈ ಜೋಡಿಸಿದೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.